ನೀವು ಈ ವಿಡಿಯೋ ನೋಡ್ತಾ ನೀವೇನು ಮಾಡಬೇಕಂದ್ರೆ, ಸೊ ನೀವು ಒಂದು ನೋಟ್ಬುಕ್ ತೊಗೊಬೇಕು. ನಾನು ಏನೇನು ಹೇಳ್ತೀನಿ ಎಲ್ಲ ಪಾಯಿಂಟ್ ನೋಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ್ಯಕ್ಚುಲಿ ನಿಮ್ಗೆ ಅರ್ಥ ಆಗಿಲ್ಲ ಪಾಯಿಂಟ್ ಸ್ಟಾಪ್ ಮಾಡಿ. ನಾನಿಲ್ಲಿ ಡಿರೈವೇಷನ್ಸು ಮತ್ತು ಈ ಡೆಫಿನೇಷನ್ಸ್ ಎಲ್ಲ ಡಿಕ್ಲೇರ್ ಮಾಡಲ್ಲ. ಏನೋ ಅದು ಹೇಳಿದ್ರೆ ಗಂಟೆಗಟ್ಟಲೆ ಆಗ್ಬಿಡುತ್ತೆ ವಿಡಿಯೋ. ಸೊ ಐ ಡೋಂಟ್ ವಾಂಟ್ ದ್ಯಾಟ್ ಟು ಡೂ ಇಟ್. ಓಕೆ, ಸೊ ನೆಕ್ಸ್ಟ್ ಏನು ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ, ಇಲ್ಲಿ ಚಾರ್ಜ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನಿಮ್ಗೆ ಒಂದು ಪಾಯಿಂಟ್ ನೆನಪಿರಬೇಕು, ಎಲೆಕ್ಟ್ರಿಕ್ ಚಾರ್ಜ್ ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ 1.6 × 10⁻⁻19 ಕೂಲಮ್ಸ್ ಇರುತ್ತೆ. ಇದು ಕ್ಯಾಲ್ಕುಲೇಷನ್ ತುಂಬ ಹೆಲ್ಪ್ ಆಗುತ್ತೆ ನಿಮ್ಗೆ KCET ಅದು ಎಷ್ಟೋ ನ್ಯೂಮರಿಕಲ್ಸಲ್ಲಿ. ಒಂದು ಚಾರ್ಜ್ ಬಂದು ಇಷ್ಟು ದಿಸ್ ಒನ್. ಅದಾದಮೇಲೆ ನೆಕ್ಸ್ಟ್ ನಮ್ಮದು ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ಹೇಳ್ತೀವಿ. ಪ್ರಾಪರ್ಟೀಸ್ ಆಫ್ ಚಾರ್ಜಸಲ್ಲಿ ನಿಮಗೆ ಎಲ್ಲ ಪಾಯಿಂಟು ಬೇಕಾಗಿಲ್ಲ, ಒಂದು ಪಾಯಿಂಟ್ ನೆನಪಿಕೊಳ್ಳಿ, ಅದು ಚಾರ್ಜ್ ಇಸ್ ಕ್ವಾಂಟೈಸ್ಡ್. ಏನಪ್ಪ ಚಾರ್ಜ್ ಇಸ್ ಕ್ವಾಂಟೈಸ್ ಅಂದರೆ, ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂದರೆ ಏನಿದೆ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ ಹೇಳ್ತೀವಿ, ಅವ್ರು ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ನಮ್ಮ ಮೀನಿಂಗ್ ಏನಂದರೆ, ಅದನ್ನು ಸ್ವಲ್ಪ ದೊಡ್ಡದಾಗಿ ಬರಬೇಕು ಅನ್ಸುತ್ತೆ. ಸೊ ಕ್ವಾಂಟೈಸ್ ಅಂದರೆ Q = +or- ಅಂತ. ಅಂದರೆ ಏನು, ಈಗ ನಿಮ್ಮ ಮನೆ ನೀವು ಸ್ಟೆಪ್ಸ್ ಹತ್ತಬೇಕು, ನಾನು ಹೇಳ್ತೀನಿ 10 ಸ್ಟೆಪ್ಸ್ ಹತ್ತು, 7 ಸ್ಟೆಪ್ಸ್ ಹತ್ತು ಅಂತ. ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ 10.5 ಸ್ಟೆಪ್ಸ್ ಹತ್ತು ಅಂದರೆ ಏನು 10 ಸ್ಟೆಪ್ ಹೆಂಗೆ ಹತ್ತೀರಾ, ಏನು 0.5 ಗಾಳಿಯಲ್ಲಿ ಇರ್ತೀರಾ, ಆ್ಯಕ್ಚುಲಿ ನಾನು ಗಾಳಿಯಲ್ಲಿ ಹತ್ಕೊಂಡು ಹೋಗ್ತೀರಾ, ನಾಟ್ ಪಾಸಿಬಲ್. ಅಂದರೆ ಏನು, ದ ನಂಬರ್ ಆಫ್ ಸ್ಟೆಪ್ಸ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಫ್ಲೋರ್ಸ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ನಂಬರ್ ಆಫ್ ಸ್ಟೆಪ್ಸ್. 5 ಸ್ಟೆಪ್ಪು 6 ಸ್ಟೆಪ್ಪು ಹಂಗಿರ್ಬೋದು. ಇಲ್ಲಾಂದರೆ ನೀವು ಮಾರ್ಕೆಟ್ಗೆ ಹೋಗ್ತೀರಾ, ಮಾರ್ಕೆಟ್ 10 ಆ್ಯಪಲ್ ತೊಗೊಂಬರ್ತೀರಾ, ಒಂದು ಬಾಕ್ಸ್ ತೊಗೊಂತೀರ, ಅದ್ರ 10 ಆ್ಯಪಲ್ ಇರುತ್ತೆ. ಅಲ್ಲಿ ನಿಮ್ಗೆ 10.5 ಆ್ಯಪಲ್ ಬರಲ್ವಲ್ಲ. 1 kg ಆ್ಯಪಲ್ ತೊಗೊಂಡ್ರೆ ಇಟ್ಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ 6 ಆ್ಯಪಲ್ಸ್ 7 ಆ್ಯಪಲ್ಸ್. ನಿಮಗೆ 6.5 ಕೇಳಿದ ತಕ್ಷಣ ಅವನು ಅರ್ಧ ಕಟ್ ಮಾಡಿ ಹಾಕಲ್ವಲ್ಲ ಆ್ಯಪಲ್ನ. ಸೊ ಅಂದರೆ ಯಾವತ್ತು ಎಲೆಕ್ಟ್ರಾನ್ ಅನ್ನೋದು ಫುಲ್ಲು, ಅದನ್ನು ಕಟ್ ಮಾಡೋಕ್ಕಾಗಲ್ಲ. ಚಾರ್ಜ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್, ದಟ್ ಈಸ್ E. ಇಟ್ಸ್ ವ್ಯಾಲ್ಯೂ ಇಸ್ ಗಿವನ್ ಬೈ E = 1.6 × 10⁻⁻19 ಕೂಲಮ್. ಇದೊಂದೇ ಪಾಯಿಂಟು, ಬೇರೆವೆಲ್ಲ ಇದೆ ಬಟ್ ಅಷ್ಟೊಂದು ಬೇಕಾಗಿಲ್ಲ ನಮಗೆ. ಆ್ಯಕ್ಚುಲಿ ಅದು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ಟಡಿ ಮಾಡಿ. ಚಾರ್ಜಸ್ ಕ್ವಾಂಟೈಸ್ ಆಗೋದು ನೆಕ್ಸ್ಟ್ ಬರ್ತದೆ ನಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಕೂಲಮ್ಸ್ ಲಾ. ಏನಿದು ಕೂಲಮ್ಸ್ ಲಾ ಅಂದರೆ, ನನಗೆ ಕೂಲಮ್ ಸ್ಪೆಲ್ಲಿಂಗ್ ಕೂಲಮ್ಸ್, ಐ ಥಿಂಕ್ ಐ ಆಮ್ ಕರೆಕ್ಟ್. ಕೂಲಮ್ಸ್ ಲಾ ಇವ್ರ ಹೆಸರು ಬಂದ್ಬಿಟ್ಟು ಇವರು ಆ್ಯಕ್ಚುಲಿ ಹೆಸರು ಬಂದ್ಬಿಟ್ಟು ಚಾರ್ಲ್ಸ್ ಅಗಸ್ಟಿನ್ ದೆ ಕೂಲಮ್ ಅಂತ. ಸೊ ಇವ್ರದ್ದು ತುಂಬ ಬೇಸ್ ಹಿಸ್ಟ್ರಿ ಅದು ಸೂಪರ್. ಆ್ಯಕ್ಚುಲಿ ಈಸ್ ಅ ಮ್ಯಾಥಮೆಟಿಷಿಯನ್. ಅವ್ರ ಮ್ಯಾಥಮೆಟಿಷಿಯನು, ಈಸ್ ಎ ಇಂಜಿನಿಯರ್ ಇನ್ ದ ಮಿಲಿಟ್ರಿ. ಆಗ ಮಿಲಿಟ್ರಿಯಲ್ಲಿ ಇಂಜಿನಿಯರ್ ಆಗಿದ್ದರು. ಅವ್ರಿಗೆ ಮ್ಯಾಥ್ಸ್ ಅಂದರೆ ತುಂಬ ಇಂಟ್ರೆಸ್ಟು. ಇವ್ರು ಎಷ್ಟೊಂದು ಕೂಲಮ್ಸ್ ಅಂದರೆ, ನೀವು ಎಷ್ಟೊಂದು ಕೂಲಮ್ಸ್ ಇದೆ ರೀ. ಕೂಲಮ್ಸ್ ಫ್ರಿಕ್ಷನ್, ನೀವು ಮೆಕ್ಯಾನಿಕ್ಸ್, ಸಾಯಿಲ್ ಮೆಕ್ಯಾನಿಕ್ಸ್ ಎಲ್ಲ ಮಾಡಿದ್ರೆ, ನೀವು ಫ್ಯೂಚರಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಡೋಕ್ಕೆ ಸಾಯಿಲ್ ಮೆಕ್ಯಾನಿಕ್ಸ್ ಇರುತ್ತೆ, ನೀವು ಸಿವಿಲಲ್ಲಿ ತೊಗೊಂಡ್ರೆ. ಆ ಸಾಯಿಲ್ ಮೆಕ್ಯಾನಿಕ್ಸಲ್ಲಿ ಕೂಲಮ್ ತುಂಬ ರಿಸರ್ಚ್ ಮಾಡಿದ್ದಾರೆ. ಕೂಲಮ್ಸ್ ಆ್ಯಕ್ಚುಲಿ ಯಾವ ರೀತಿಯ ಸಾಯಿಲ್ ಮೆಕ್ಯಾನಿಕ್ಸ್ ಹೆಂಗೆ ಹೋಗುತ್ತೆ ಅಂತ. ಸೊ ಕೂಲಮ್ ಅನ್ನೋದು ಎಷ್ಟೊಂದು ಫ್ರಿಕ್ಷನ್ನು ಲಾ, ಅದೇ ತುಂಬ ಜೀವನದಲ್ಲಿ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ, ನಿಮಗೆ ನಾನು ಸಪ್ರೇಟಾಗಿ ಹೋಗಿ ಹೇಳ್ತೀನಿ. ಸೊ ಅದೇ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಇವರು ಕೂಲಮ್ಸ್ ಅನ್ನೋ. ಯಾಕಂದರೆ ಅವ್ರ ಫಾದರ್ ಕೂಡ ಬಂದುಬಿಟ್ಟು ಸೊ ಎಲ್ಲ ಕಳ್ಕೊಂಡಿದ್ರು. ಈಗ ಗೊತ್ತಲ್ವ ನಿಮಗೆ, ಅವ್ರ ಫಾದರ್ ಇದೇನೋ ಸ್ಟಾಕ್ ಮಾರ್ಕೆಟೆಲ್ಲ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಡಿದ್ರು. ಬಟ್ ಹೀಸ್ ಇಂಟ್ರೆಸ್ಟ್ ನೆವರ್ ಡೈಡ್. ಅವ್ರು ಏನೋ ಬೋರ್ಡ್ ಗೀಡ್ ಎಷ್ಟೋ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಸೂಪರ್ ಸೈಂಟಿಸ್ಟ್ ಆ್ಯಕ್ಚುಲಿ. ಕೂಲಮ್ಸ್ ಬಂದ್ಬಿಟ್ಟು ಏನಂದರೆ ಫೋರ್ಸು ಏನಿಲ್ಲ ಬೇಕಾದ್ರೆ. ಅವ್ರು ಏನಂದರೆ ಚಾರ್ಜ್ Q1 ಇರುತ್ತೆ, ಮತ್ತು ಇನ್ನೊಂದು ಚಾರ್ಜ್ Q2 ಇರುತ್ತೆ. ಈ ಫೋರ್ಸ್ ಡಿಸ್ಟೆನ್ಸ್ ಬಿಟ್ವೀನ್, ಐ ಮೀನ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದೀಸ್ ಟು ಫೋರ್ಸಸ್ ಇಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್. F ಇಸ್ ಪ್ರಪೋರ್ಷನಲ್ ಟು Q1 Q2 ಅಂತ ಹೇಳ್ತೀವಿ. ಅದಾದಮೇಲೆ ಇನ್ವರ್ಸ್ ಪ್ರಪೋರ್ಷನ್ ಟು R². ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತೀವಿ. ಸೊ ಅದನ್ನೇ ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರ್ಬಿಡ್ತೀನಿ. ಸೊ ಏಕೆಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯು ನಾಟ್ ರಿಕ್ವೈರ್ಡ್. ಸೊ ಫಾರ್ಮುಲಾ ಬಂದುಬಿಟ್ಟು 1/4πε0 ಬಂದು Q1 Q2/R² ಅಂತ. ಅಂದರೆ R ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್. ಇದು ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತೀವಿ. ಗ್ರಾವಿಟೇಷನ್ ಲಾ ಕೂಡ ಸೇಮ್ ಇದೇ ರೀತಿ ಇರುತ್ತೆ. ಆ್ಯಂಡ್ ದೆನ್ ಅದಾದಮೇಲೆ ಇಲ್ಲಿ ನೀವು ನೆನಪಿಕೊಳ್ಬೇಕಾಗಿರೋದು 2 ಥಿಂಗ್ಸ್. ಇಲ್ಲಿ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮಲ್ಲಿ. KCETಯಲ್ಲಿ ಈ ಜಸ್ಟ್ ಒಂದು ಸಣ್ಣ ಫಾರ್ಮುಲಾ ತುಂಬ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಏನಪ್ಪ ಈ ಎಪ್ಸಿಲಾನ್ ನಾಟ್ ಅನ್ನು ನೆನಪಿಕೊಬೇಕು. ಎಪ್ಸಿಲಾನ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ. ಏನು ಪರ್ಮಿಟಿವಿಟಿ ಅಂದರೆ, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ. ಸೊ ಏನು ಇದು ಪರ್ಮಿಟಿವಿಟಿ ಅಂದರೆ ನೆನಪಿಕೊಳ್ಳಿ. ಸೊ ಬೇಸಿಕಲಿ ಈ ಫೋರ್ಸ್ ಇದೆ ಅಲ್ವಾ, ಇದು ಡಿಪೆಂಡ್ ಆಗುತ್ತೆ ಯಾವ ಮೀಡಿಯಮಲ್ಲಿ ಇಟ್ಟಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವು 2 ಚಾರ್ಜ್ ತೊಗೊಂಡೋಗ್ಬಿಟ್ಟು ನೀವು ನೀರಲ್ಲಿ ಇರ್ತೀರಾ, 2 ಚಾರ್ಜ್ ತೊಗೊಂಡ್ಬಿಟ್ಟು ಗಾಳಿಯಲ್ಲಿ ಇರ್ತೀರಾ, ವ್ಯಾಕ್ಯೂಮಲ್ಲಿ ಇರ್ತೀರಾ, ಇಲ್ಲ 2 ಚಾರ್ಜ್ ಮಾಡಿ ಇನ್ನೇನೋ ಆಗ್ತೀರಾ ನೀವು ಆ್ಯಕ್ಚುಲಿ. ಸೊ ಅಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಚಾರ್ಜಸ್, ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್, ಆಲ್ಸೋ ಡಿಪೆಂಡ್ಸ್ ಅಪಾನ್ ವಾಟ್ ಈಸ್ ಕೆಪ್ಟ್ ಇನ್ ಬಿಟ್ವೀನ್ ದಿಸ್, ದ ಮೀಡಿಯಮ್. ಈ ಮೀಡಿಯಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ಮೇಲೆ ಕೂಡ ಕೆಲವೊಂದು ತುಂಬ ಒಳ್ಳೆ ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಯಾವ ಮೀಡಿಯಮು, ಆ ಮೀಡಿಯಮ್ ಹೆಂಗೆ ಹೇಳ್ತಾರೆ, ಏನು ಮೀಡಿಯಮ್ ಅಂತ ಹೇಳ್ತಾರೆ ಅಂದರೆ, ಅದಕ್ಕೊಂದು ಪ್ರಾಪರ್ಟಿ ಇರುತ್ತೆ ಮೀಡಿಯಮ್ ಅಂದರೆ. ಆ ಮೀಡಿಯಮ್ ಪ್ರಾಪರ್ಟಿನ ನಾವು ಡೈಲೆಕ್ಟ್ರಿಕ್ ಅಂತ ಹೇಳ್ತೀವಿ. ಅದನ್ನೇ ನಾನು ಇನ್ನೊಂದು 2 ಟರ್ಮ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಬಂದು ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂದರೆ, ಇದು ಅಬ್ಸಲ್ಯೂಟ್ ಪರ್ಮಿಟಿವ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ. ಇದು ಬಂದು ಏರು ಇಲ್ಲ ವ್ಯಾಕ್ಯೂಮ್ 2 ಆಲ್ಮೋಸ್ಟ್ ಸೇಮ್ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ನಿಮಗೆ ಎಪ್ಸಿಲಾನ್ ಅಂದರೆ ಏನು, ಅದರ್ ಮೀಡಿಯಾ. ಯಾವುದೋ ಬೇರೆ ಮೀಡಿಯಾ ಇತ್ತು ಅಂದ್ಕೊಳ್ಳಿ. ಸೊ ಯಾವುದೋ ಅದರ್ ಮೀಡಿಯಾ ಇತ್ತು ಅಂದ್ಕೊಳ್ಳಿ. ಸೊ ಆ ಮೀಡಿಯಾಗೆ ನಾವು ಎಪ್ಸಿಲಾನ್ ಅಂತ ಹೇಳ್ತೀವಿ. ಏನಪ್ಪ ಎಪ್ಸಿಲಾನ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್
ಇಟ್ ಈಸ್ ಎಪ್ಸಿಲಾನ್ ಆರ್ ಟೈಮ್ಸ್ ಎಪ್ಸಿಲಾನ್ ನಾಟ್ ಅಂತ. ಏನಿದೆ ಎಪ್ಸಿಲಾನ್ ಆರ್ ಅಂದರೆ ರಿಲೇಟಿವ್ ಪರ್ಮಿಬಿಲಿಟಿ, ಅಂದರೆ ಎಪ್ಸಿಲಾನ್ ಡಿವೈಡ್ ಬೈ ಎಪ್ಸಿಲಾನ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ. ನಿಮ್ಗೆ ಗೊತ್ತಿದೆಯಲ್ಲ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಮರ್ಕ್ಯೂರಿ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಮರ್ಕ್ಯೂರಿ ಬಂದು ಜಿ ಬಂದುಬಿಟ್ಟು ಕ್ಯಾಪಿಟಲ್ ಜಿ ಅಂತ ಹೇಳ್ತೀವಿ. ಅದು ಒಂದು 13.6. ಇದರ ಅರ್ಥ ಏನಂದರೆ ಗೊತ್ತಾ? Specific gravity of Mercury is 13.6. That means it is 13.6 times denser than the water. ಆ್ಯಕ್ಚುಲಿ ನಿಮ್ಗೆ ಡೆನ್ಸಿಟಿ ಬೇಕಾದ್ರೆ ಏನು ಮಾಡಬೇಕು? ಡೆನ್ಸಿಟಿ ಬೇಕಾದ್ರೆ 13.6 ಇಂಟು 1000 ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಂದರೆ ಏನು? 13.6 ಬಂದು ಸ್ಪೆಸಿಫಿಕ್ ಗ್ರಾವಿಟಿ ಇಂಟು ಡೆನ್ಸಿಟಿ ಆಫ್ ವಾಟರ್ ಮಾಡಿದ್ರೆ ನಿಮಗೆ ಟೋಟಲ್ ಡೆನ್ಸಿಟಿ ಬರುತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ಸೊ ಇಲ್ಲಿ ಬಂದು ಎಪ್ಸಿಲಾನ್ ಅನ್ನೋದು ಮೀಡಿಯಾ, ಯಾವುದೇ ಮೀಡಿಯಾ ಅದು ನಿಮಗೆ ಪರ್ಮಿಟಿವಿಟಿ ಬೇಕಾದರೆ ರಿಲೇಟಿವ್ ಪರ್ಮಿಬಿಲಿಟಿ ಅಂತ ಹೇಳ್ತೀವಿ ನಾವು. ಅದನ್ನು ತೊಗೊಂಡು ಅದು ಆ್ಯಕ್ಚುಲ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಹೇರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದ್ರಲ್ಲಿ ಬರುತ್ತೆ. ಇದನ್ನೇ ನಾನು ಇನ್ನೊಂದು ಹೇಳ್ತೀನಿ, ಕೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಂತ ಕರಿತೀವಿ. ಆ್ಯಂಡ್ ಮತ್ತು ಇನ್ನೊಂದು ಈ 1/4πε ನಾಟ್ ವ್ಯಾಲ್ಯೂ ನಿಮ್ಗೆ ನೆನಪಿಕೊಳ್ಳಬೇಕು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1/4πε ನಾಟ್? ಇದು ಬಂದುಬಿಟ್ಟು 9 × 10⁹. ಸೊ ಯೂನಿಟ್ಸ್ ತುಂಬ ಇಂಪಾರ್ಟೆಂಟು. ಸೊ ಏನಕ್ಕೆ ಯೂನಿಟ್ಸ್ ಈಸಿ? ಇಲ್ಲಿ ಫೋರ್ಸ್ ಇದೆಯಲ್ವಾ, ಈ 1/4πε ನಿಮ್ಗೆ ಬೇಕು. R² ತೊಗೊಂಬನ್ನಿ ಇಲ್ಲಿ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್, ಅಂದರೆ ಇದು ನ್ಯೂಟನ್ ಮೀಟರ್ ಸ್ಕ್ವೇರ್ ಅಲ್ವಾ ಬೈ ಕೂಲಮ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇದೊಂದು ಫೋರ್ಸ್ ಇದು ನೆನಪಿಕೊಬೇಕು. ಮತ್ತು ಈ ಎಪ್ಸಿಲಾನ್ ನಾಟ್ ಬಂದುಬಿಟ್ಟು ನೋಡಿ, ಎಪ್ಸಿಲಾನ್ ನಾಟು ಮತ್ತು ಇದು 1/4πε ನಾಟ್. ಅಂದರೆ ಎಪ್ಸಿಲಾನ್ ನಾಟ್ ಯೂನಿಟ್ಸು ಸಿನ್ಸ್ ಇಟ್ಸ್ ಇನ್ ಡಿನಾಮಿನೇಟರ್, ಇಫ್ ಯು ಟೇಕ್ ಇಟ್ ಅ ನ್ಯೂಮರೇಟರ್, ಇದು ಯೂನಿಟ್ಸ್ ಎಕ್ಸಾಕ್ಟ್ ರಿವರ್ಸ್ ಆಗಿಬಿಡುತ್ತೆ. ಈಗ ಎಪ್ಸಿಲಾನ್ ಯೂನಿಟ್ ಏನಪ್ಪ ನೋಡಿ, ಎಪ್ಸಿಲಾನ್ ಯೂನಿಟ್ ಬಂದುಬಿಟ್ಟು ನಿಮಗೆ ರಿವರ್ಸ್ ಇದು ಸಿ ಸ್ಕ್ವೇರ್ per meter square per Newton or per Newton per meter square ಅಂತ ನಾವು ಹೇಳ್ಬೋದು ಆ್ಯಕ್ಚುಲಿ. ಸೊ ಅಷ್ಟೇ, ನೀವು ಇದು ಯೂನಿಟ್ಸ್ ಕೂಡ ಇಂಪಾರ್ಟೆಂಟ್. ಮತ್ತು ಡೈಮೆನ್ಷನ್ ಫಾರ್ಮ್ನ ಇಂಪಾರ್ಟೆಂಟು. ಆ ಡೈಮೆನ್ಷನ್ ಫಾರ್ಮ್ನ ನಾನು ಸಪ್ರೇಟ್ ವೀಡಿಯೋ ಮಾಡ್ಬಿಡ್ತೀನಿ, ಒಂದು ಡೈಮೆನ್ಷನ್ ಅನಾಲಿಸಿಸ್ ಯಾವ್ದು ಮಾಡಬೇಕಂತ. ಸೊ ನೀವು ಯಾವ ಫಾರ್ಮ್ನ ಬೇಕಾದರೂ ಡೈಮೆನ್ಷನ್ ಫಾರ್ಮ್ನ ತೆಗಿಬೋದು. ಸೊ ಅದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅದು ತುಂಬ ಇಂಪಾರ್ಟೆಂಟ್. ಎಪ್ಸಿಲಾನ್ ಆರ್, ಎಪ್ಸಿಲಾನ್ ಬೈ ಎಪ್ಸಿಲಾನ್ ನಾಟು, ಎಪ್ಸಿಲಾನ್ ಬಂದು ಎನಿ ಮೀಡಿಯಾಗೆ ಎಪ್ಸಿಲಾನ್ ನಾಟ್. ಇಲ್ಲಿ ಇನ್ನೊಂದು, ಮತ್ತು ಈ ಕೆ ವ್ಯಾಲ್ಯೂ ಏನಿರುತ್ತೆ? ಸೊ ಕೆ ಬಂದು ಇಫ್ ಕೆ ಈಸ್ ಈಕ್ವಲ್ ಟು 1, ಮತ್ತು ತುಂಬ ಜನ ಇದನ್ನು ಕೆ ಅಂತ ಕರೀತಾರೆ. ಅದು ಕನ್ಫ್ಯೂಸ್ ಮಾಡ್ಕೊಬೇಡಿ. 1/4πε ಇನ್ನೊಂದು ಕೆ ಡ್ಯಾಶ್ ಅಂತ ಕರ್ಕೊಳ್ಳಿ. ಆ್ಯಂಡ್ ಇದು ಬಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಇದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡೋಣ, ಕೆಪಾಸಿಟಿ ಸೆಕೆಂಡ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಸೊ ಕೆ ಬಂದುಬಿಟ್ಟು ಏನು ಕೆ ವ್ಯಾಲ್ಯೂ ಬಂದುಬಿಟ್ಟು ಇಟ್ ಕ್ಯಾನ್ ಬಿ 1. ಇಫ್ ಇಟ್ ಇಸ್ 1, ಇಟ್ಸ್ ವೆರಿ ಕ್ಲಿಯರ್ ದಟ್ ಎಪ್ಸಿಲಾನ್ ಇಸ್ ಎಪ್ಸಿಲಾನ್. ಅಂದರೆ ಹೇರ್ ಮತ್ತು ವ್ಯಾಕ್ಯೂಮ್ ಆಗಿದ್ದರೆ ಅದಕ್ಕೆ ನಾವು 1 ಅಂತ ಕರಿತೀವಿ. ಕೆ ಬಂದುಬಿಟ್ಟು ಇನ್ನೊಂದು ವ್ಯಾಲ್ಯೂ ಕೂಡ ಇರ್ಬೋದು, ಕೆ ಬಂದು ಮೋರ್ ದ್ಯಾನ್ 1. ಸೊ ಕೆ ಈಸ್ ಮೋರ್ ದೆನ್ 1. ಎನಿ ಮೀಡಿಯಾ, ಬೇರೆ ಮೀಡಿಯಾ ತೊಗೊಂಡ್ರೆ ನೀವು ಕೆ ಮೋರ್ ದೆನ್ 1 ಇರುತ್ತೆ. ಬೇರೆ ಮೀಡಿಯಾ ಕೆ ಶುಡ್ ಬಿ ಈಸ್ಕ್ವಲ್ ಟು ಇನ್ಫಿನಿಟಿ. ಅದು ಬಂದ್ಬಿಟ್ಟು ಕಂಡಕ್ಟಿಂಗ್ ಮೀಡಿಯಾ. ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ ಯಾವತ್ತಾಗಲಿ. ಸೊ ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಂದರೆ ನೀವೇನಾದರೂ ಇಲ್ಲಿ ಎರಡು ಮಧ್ಯೆ ಕಂಡಕ್ಟಿಂಗ್ ಮೀಡಿಯಾ ಹಾಕ್ಬಿಟ್ರೆ, ಏನೋ ಒಂದು ಮೆಟಲ್ ಹಾಕ್ಬಿಟ್ರೆ ಚಾರ್ಜಸ್ ಹಂಗೆ ಸ್ಪ್ರೆಡ್ ಆಗಿಬಿಡ್ತವೆ ಆ್ಯಕ್ಚುಲಿ. ಸೊ ಅದಕ್ಕೆ ಏನಕ್ಕೆ ನಿಮಗೆ ಇಟ್ ಈಸ್ ನೋ ಕ್ವಶನ್ ಆಫ್ ಫೋರ್ಸ್ ಓನ್ಲಿ ಇನ್ ದಟ್ ಕೇಸ್. ಅಂದರೆ ನೀವು ಬೇರೆ ಮೀಡಿಯಾ ಹಾಕಿದ್ರೆ ನೋಡಿ, ಕೆ ಮೋರ್ ದೆನ್ 1 ಆದರೆ ಏನಾಗುತ್ತೆ ಯೋಚನೆ ಮಾಡಿ. ಕೆ ಜಾಸ್ತಿ ಇದ್ದರೆ ಅದರ ಅರ್ಥ ಏನು? ಎಪ್ಸಿಲಾನ್ ಆರ್ ಅಂದರೆ ಎಪ್ಸಿಲಾನ್ ಜಾಸ್ತಿ ಇದೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕೆ ಬಂದುಬಿಟ್ಟು 2 ಅಂತ ತಗೋಣ ನಾವೀಗ. 2 ಅಂದರೆ ಏನು? ಎಪ್ಸಿಲಾನ್ ಬಂದ್ಬಿಟ್ಟು 2 ಟೈಮ್ಸ್ ಆಫ್ ಎಪ್ಸಿಲಾನ್ ನಾಟ್ ಇರುತ್ತೆ. 2 ಅಂದರೆ ನಾವು ಕೆ ಏನಾದರೂ 2 ತೊಗೊಂಡ್ರೆ, ಇಲ್ಲಿ 2 ತೊಗೊಂಡ್ರೆ ಈ ಎಪ್ಸಿಲಾನ್ ಇಸ್ ಈಕ್ವಲ್ 2 ಟೈಮ್ಸ್ ಎಪ್ಸಿಲಾನ್. ಅಂದರೆ ನಾನು ಇಲ್ಲಿ 2 ಟೈಮ್ಸ್ ಆಫ್ ಎಪ್ಸಿಲಾನ್ ಹಾಕಬೇಕು. ಇಲ್ಲಿ ನಾನು 2 ಹಾಕಿದ್ರೆ ಫೋರ್ಸ್ ಬಂದು ಹಾಫ್ ಆಗಿಬಿಡುತ್ತೆ. ಇದು ಏನಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಪ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ. There is a media in which there is a water is kept, and then the charges are kept in the water, then which are the electric constant 4, and something else is kept somewhere else, the ratio of the forces. ಅವ್ರು ಇನ್ನೂ ಹೇಳ್ತಾರೆ, ಇನ್ನೊಂದು ಮೀಡಿಯಾ ಇದೆ, ಆ ಮೀಡಿಯಲ್ಲಿ ಚಾರ್ಜ್ ಇಡ್ತೀವಿ, ಆ ಚಾರ್ಜ್ನ ಮುಂದೆ ತರ್ತೀವಿ ಆಗ. ಸೊ ಇಟ್ ಶುಡ್ ಬಿ ಸೇಮ್ ಆಸ್ ಅ ಪ್ರೀವಿಯಸ್ ಮೀಡಿಯಾ. ಇದು ತುಂಬ ಒಳ್ಳೆಯ ಕ್ವಶನ್ಸ್ ಕೇಳ್ತಾರೆ. ಅದರಿಂದನೇ ಫುಲ್ ಕಾನ್ಸೆಪ್ಟ್ ಇಲ್ಲಿ ನೀವು ಇಲ್ಲಿ ಬರೀ ಕೂಲಮ್ಸ್ ಲಾ ಅಂದರೆ ನೆನಪಿರಬಾರ್ದು. ನಿಮಗೆ ಕೆ ವ್ಯಾಲ್ಯೂ ಕೂಡ ನೀವನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಇರಬೇಕು. ಸೊ ಇಷ್ಟೇ. ಸೊ ಇದು ಬಂದು ಕೂಲಮ್ಸ್ ಲಾ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿನಿ. ಏನಾದರೂ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ಗೆ ಹೋಗೋಣ, ನೆಕ್ಸ್ಟ್ ವಿಡಿಯೋಗೆ. ಸೊ ಕೂಲಮ್ಸ್ ಲಾ ಆದಮೇಲೆ ನೆಕ್ಸ್ಟ್ ನಮ್ಗೆ ಏನು ಬರ್ತಪ್ಪ? ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಏನು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಬರೆದ್ಬಿಡ್ತೀನಿ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಎಲೆಕ್ಟ್ರಿಕ್ ಫೀಲ್ಡ್? ಬೇಸಿಕಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಒಂದು ಫೋರ್ಸ್ ಅಷ್ಟೇ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ನಥಿಂಗ್ ಬಟ್ ಎ ಫೋರ್ಸ್. ಏನು ಫೋರ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನೊಂದು ಟೆಸ್ಟ್ ಚಾರ್ಜ್, ಇಲ್ಲಿ ಸೋರ್ಸ್ ಚಾರ್ಜ್ ಅಂದರೆ ಸೋರ್ಸ್ ಮತ್ತು ಟೆಸ್ಟ್ ನೆನಪಿಕೊಳ್ಳಿ. ಸೋರ್ಸ್ ಚಾರ್ಜ್ ಅಂದರೆ ಹಿಂಗೆ ಸೋರ್ಸ್ ಚಾರ್ಜ್, ಇದಕ್ಕೆ ಫೀಲ್ಡ್ ಇರುತ್ತೆ ಎಲ್ಲ ಕಡೆನೂ. ಈ ಫೀಲ್ಡ್ ಅನ್ನೋದು ವಿಷುವಲ್ ಅಂದರೆ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಫೀಲ್ಡ್ ಇದೆಯೋ ಇಲ್ಲ ಅಂತ. ಸೊ ನಾನು ಏನು ಮಾಡಬೇಕಂದ್ರೆ ಅದಕ್ಕೆ ಇದು ಸೋರ್ಸ್ ಚಾರ್ಜ್, ಇದು ಒಂದು ಸೋರ್ಸ್, ದ ಒನ್ ವಿಚ್ ಇಸ್ ಕ್ರಿಯೇಟಿಂಗ್ ದ ಫೀಲ್ಡ್ ಇಸ್ ಕಾಲ್ಡ್ ಸೋರ್ಸ್ ಚಾರ್ಜ್. ಆ್ಯಂಡ್ ನಾನೀಗ ಐ ವಾಂಟ್ ಟು ನೋ ವೆದರ್ ಫೀಲ್ಡ್ ಇಸ್ ದೇರ್ ಆರ್ ನಾಟ್. ನಾನೇನು ಮಾಡ್ತೀನಿ ಈಗ, I will go there, I'll put one more charge, small charge q, that is called test charge. Okay. So ಈಗ ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ಟೆಸ್ಟ್ ಇಟ್, ಅಲ್ಲಿ ಫೀಲ್ಡ್ ಇದೆಯೋ ಇಲ್ಲ ಅಂತ.
ಅಲ್ಲೋಗಿ ಚಾರ್ಜ್ ಇಟ್ಟರೆ ಇಫ್ ಐ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಆ ಟೆಸ್ಟ್ ಇದೆ, ಐ ಮೀನ್ ಸಾರಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ. ಈಗ ಮತ್ತೆ ನೀವು ಅನ್ಕೊಬೋದು, ಇಲ್ಲ ನಾನು ಈಗ ನಾನು ಹೇಳ್ತೀನಿ ತೊಗೊಂಡೋಗಿ ಇದೆಯಾ ಅಂತ. ನೀನು ಕೆಲವೊಬ್ರು 10 ಕೂಲಂಬ್ ತೊಗೊಂಡೋಗ್ತೀರಾ, ಅಲ್ಲಿ ಇಡ್ತೀರಾ. ಕೆಲವೊಬ್ರು 5 ಕೂಲಂಬ್ ತೊಗೊಂಡೋಗ್ತೀರಾ, ಅಲ್ಲಿ ಇಡ್ತೀರಾ. ಆ್ಯಕ್ಚುಲಿ ದೆನ್ ಯು ವಿಲ್ ಟ್ರೈ ಟು ಫೈಂಡ್ ದ ಫೋರ್ಸ್. ಅಂದರೆ ಫೋರ್ಸ್ ಡಿಪೆಂಡ್ಸ್ ಅಪಾನ್ ದ ಹೌ ಮಚ್ ಚಾರ್ಜ್ ಯು ಕ್ಯಾರಿಂಗ್ ಆಲ್ಸೋ. ಅಂದರೆ ಈಗ ನೀನು ತೊಗೊಂಡು 10 ಕೂಲಂಬ್ಸ್ ಇಟ್ಟರೆ, ನಾನು ತೊಗೊಂಡು 5 ಕೂಲಂಬ್ಸ್ ಇಟ್ಟರೆ, ಸೊ ನನಗಿಬ್ಬರಿಗೂ ಫೋರ್ಸ್ ಜಾಸ್ತಿ ಬರುತ್ತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಫ್ರೆಂಟ್ ಇದ್ದಂಗೆ ಅಲ್ಲಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಾನು 10 ಕೂಲಂಬ್ ತೊಗೊಂಡಿರ್ತೀನಿ, ನೀನು 5 ಕೂಲಂಬ್ ಇಡ್ತೀಯಾ. ಸೊ ಫೋರ್ಸ್ ಆರ್ ಡಿಫ್ರೆಂಟ್ ಆಬ್ವಿಯಸ್ಲಿ. ಸೊ ಆಗ ಇಟ್ಸ್ ಅ ಡಿಫ್ರೆಂಟ್ ಆನ್ಸರ್. ಅಂದರೆ ಸೇಮ್ ಸೋರ್ಸ್ ಚಾರ್ಜ್ ಡಿಫ್ರೆಂಟ್ ಆನ್ಸರ್ ಬರುತ್ತೆ. ಅದೆಲ್ಲ ಸಾಧ್ಯ ಇಲ್ಲ. ಓಕೆ, ಒಬ್ಬರಿಗೆ ಒಂದೇ ಆನ್ಸರ್ ಬರಬೇಕು. ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನಂದರೆ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಎಫ್ ಇಸ್ ಇಕ್ವಲ್ ಟು ಎಫ್ ಕ್ಯೂ. ಕ್ಯೂ ಅಂದರೆ ಏನಿಲ್ಲಿ, ಕ್ಯೂ ಬಂದಿಲ್ಲಿ. ಸೊ ಇಲ್ಲಿ ಟೆಸ್ಟ್ ಚಾರ್ಜ್ ಇದು ಕ್ಯೂ. ಇಟ್ ಇಸ್ ನಾಟ್ ಅ ಸೋರ್ಸ್ ಚಾರ್ಜ್. ಕ್ಯೂ ಇಸ್ ಇಕ್ವಲ್ ಟು ಟೆಸ್ಟ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಫ್ ಬೈ ಕ್ಯೂ. ನಾವು ಇದನ್ನು ಇನ್ನೊಂದು ರೀತಿ ಕೂಡ ಬರೀಬೋದು. ಎಫ್ ಇಸ್ ಇಕ್ವಲ್ ಟು ಲಿಮಿಟ್, ಮ್ಯಾಥ್ಸ್ ಎಲ್ಲ ಕಡೆ ಮ್ಯಾಥ್ಸ್ ಇರುತ್ತೆ ಆ್ಯಕ್ಚುಲಿ. ಓಕೆ, ಡಿ ಎಫ್ ಬೈ ಇ ಇಸ್ ಇಕ್ವಲ್ ಟು ಎಫ್ ಬೈ ಕ್ಯೂ, ಡಿ ಎಫ್ ಬೈ ಡಿ ಕ್ಯೂ ಆ್ಯಸ್ ಜಿ ಕ್ಯೂ ಟೆನ್ಸ್ ಟು 0 ಅಂತ ಕೂಡ ಬರೀಬೋದು. ಸೊ ಅದನ್ನು ಮತ್ತೆ ನಾವು ಲಿಮಿಟ್ಸ್ನ ಡೆರಿವೇಷನ್ ಎಲ್ಲ ತರ್ಬೋದು, ಬಟ್ ನಾಟ್ ರಿಕ್ವೈರ್ಡ್ ಇಸ್. ಮತ್ತು ಇಲ್ಲಿ ಬಂದು ನಿಮಗೆ ಯೂನಿಟ್ಸ್ ನೋಡ್ಕೊಳ್ಳಿ. ಎಫ್ದು ಯೂನಿಟ್ ಏನಿದೆ, ನ್ಯೂಟನ್ ಕೂಲಂಬ್. ಸೊ ನ್ಯೂಟನ್ ಪರ್ ಕೂಲಂಬ್ ಇರುತ್ತೆ ಯೂನಿಟ್. ಸೊ ವಾಟ್ ಇಸ್ ದ ಯೂನಿಟ್ ಇಯರ್, ನ್ಯೂಟನ್ ಪರ್ ಕೂಲಂಬ್. ಇದನ್ನು ಇನ್ನೊಂದು ಫಾರ್ಮುಲಾ ಇದೆ, ಅದು ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ಇ ಇಸ್ ಇಕ್ವಲ್ ಟು ವಿ ಬೈ ಡಿ ಅಂತ. ಅದನ್ನು ನ್ಯೂಟನ್ ಪರ್ ಮೀಟರ್ ಕೂಡ ನಾವು ಹೇಳ್ಬೋದು. ಅದು ಹೆಂಗೆ ಅಂತ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಸೊ 2 ಯೂನಿಟ್ ನೆನಪಿಕೊಳ್ಳಿ, ಈ ಫಾರ್ಮುಲಾ ನೆನಪಿಕೊಳ್ಳಿ. ಅದಾದಮೇಲೆ ಇನ್ನೊಂದು ರೀತಿ ನಿಮಗೆ ಫಾರ್ಮುಲಾ ಬೇಕಂದರೆ ಇದು ಇ ಇಸ್ ಇಕ್ವಲ್ ಟು ಎಫ್ ಬೈ ಕ್ಯೂ ಅಲ್ವಾ. ಎಫ್ ಅಂದರೆ ಏನು, ಇವೆರಡು ಮಧ್ಯೆ ಏನು ಫೋರ್ಸ್ ಇದೆ, ಕೂಲಂಬ್ಸ್ ಅಪ್ಲೈ ಮಾಡಿ. 1/4πε0 ಕ್ಯೂ ಕ್ಯೂ ಬೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ. ಅಂದರೆ ಏನೀಗ ಈ ಕ್ಯೂ ಕ್ಯೂ ಕ್ಯಾನ್ಸಲ್ ಆಗುತ್ತಾ. ಸೊ ಏನು ಬರುತ್ತೆ ನಿಮಗೆ, ಇಲ್ಲಿ ನಿಮಗೆ 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಟೆಸ್ಟ್ ಚಾರ್ಜ್. ಅಂದರೆ ನೀನು ಎಷ್ಟು ಚಾರ್ಜ್ ತೊಗೊಂಡು ಇಟ್ಟರು, ನಾನು ಎಷ್ಟು ಚಾರ್ಜ್ ತೊಗೊಂಡು ಇಟ್ಟರು ನಮ್ಮಿಬ್ಬರಿಗೂ ಒಂದೇ ಆನ್ಸರ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಸ್ ನಾಟ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. ಅರ್ಥ ಆಯ್ತಲ್ವಾ. ಸೊ ಇಷ್ಟೇ ಕೂಲಂಬ್ಸ್ ಲಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಮುಗೀತು. ನೆಕ್ಸ್ಟ್ ತೊಗೊಂಡು ಇವೆರಡು ಬರ್ತಾ ಇದಲ್ವಾ. ಸೊ ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫ್ಲಕ್ಸ್ ಹೋಗೋಣ. ಸೊ ಬರ್ಕೊಳ್ಳಿ ಎಲ್ಲ ಒಂದ್ಸತಿ ಕ್ಲೀನಾಗಿ ಬರ್ಕೊಂಡಿದ್ದಾರೆ ಅಂದರೆ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನಪ್ಪ, ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫ್ಲಕ್ಸು. ಸೊ ಈ ಮತ್ತೆ ಎಷ್ಟೊಂದು ಟಾಪಿಕ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಸೂಪರ್ ಕ್ವಶನ್. ಇನ್ಫ್ಯಾಕ್ಟ್ 2020 ಕೂಲಂಬ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಕ್ವಶನ್ ಕೇಳಿದ್ರು ಲಾಸ್ಟ್ ಇಯರ್ CET. ಸೊ ಇಟ್ಸ್ ಬೇಜ್ ಅನ್ ಈಸಿ ಕ್ವಶನ್ ಆ್ಯಕ್ಚುಲಿ. ಆ ವಿ ಬೈ ಡಿ ಮೇಲೆ ಕೇಳಿದ್ರು ಕ್ವಶನ್ನು. ಸೊ ಅದಾದಮೇಲೆ ನೆಕ್ಸ್ಟು ಡಿಸ್ಕಸ್ ಮಾಡೋಣ, ಎಲ್ಲ ಡಿಸ್ಕಸ್ ಮಾಡೋಣ, ಟಾಪಿಕ್ ವೈಸ್ ಡಿಸ್ಕಸ್ ಮಾಡೋಣ ಕ್ವಶನ್ಸನ್ನು. ಓಕೆ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತಲ್ವಾ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಏನಪ್ಪ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ, ಇಟ್ಸ್ ತುಂಬ ಈಸಿ ಆ್ಯಕ್ಚುಲಿ. ಫ್ಲಕ್ಸ್ ಅಂದರೆ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಲ್ಲ, ನಾವು ಎಷ್ಟೋ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸು, ಮ್ಯಾಗ್ನೆಟಿಕ್ ಫ್ಲಕ್ಸು, ಇಲ್ಲ ಬೇರೆ ಫ್ಲಕ್ಸ್ ಒಂದು ಕರೆಂಟ್, ವಾಟರ್ ಫ್ಲಕ್ಸ್ ಏನೋ ಹೇಳ್ತೀವಿ. ಆ್ಯಕ್ಚುಲಿ ಫ್ಲಕ್ಸ್ ಅಂದರೆ ಒಂದು ಡೆನ್ಸಿಟಿ ಇದ್ದಂಗೆ ಅಷ್ಟೇ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟ್ರಿಂಗ್ ಮ್ಯಾಗ್ನೆಟಿಕ್ ಗಿವನ್ ಏರಿಯಾ ಪರ್ಪೆಂಡಿಕ್ಯುಲರ್. ಏನು ಡೆಫಿನೇಷನ್ ಇದೆ, ಇಟ್ಸ್ ಓಕೆ ಫೈನ್. ಸೊ ನಮ್ಗೆ ಈಸಿಯಾಗಿ ಹೇಳ್ತೀನಿ ಡೆಫಿನೇಷನ್ ಅಂದರೆ ಏನಂದರೆ, ಈಗ ಯೂಶಲಿ ನಿಮಗೆ ಜಾತ್ರೆ ನಡೀತಲ್ವಾ. ಸೊ ನೀವೆಲ್ಲರೂ ಜಾತ್ರೆ ನಡೆದ್ರೆ, ಸೊ ಒಂದು ಇದು ತೊಗೊಳ್ಳಿ, ರಿಂಗ್ ತೊಗೊಳ್ಳಿ. ಸೊ ಯು ಕ್ಯಾನ್ ಟೇಕ್ ಎ ರಿಂಗ್. ಸೊ ಒಂದು ರಿಂಗ್ ತೊಗೊಂಡಿಗೆ ಇದೊಂದು ಏರಿಯಾ, ಇಲ್ಲಿ ಜಾತ್ರೆ ಮಾಡಿದ್ರೆ ಜನ ಸೂಪರಾಗಿ ಬಂದಿರ್ತಾರೆ. ಓಕೆ, ನೀವು ಅವ್ರ ತಲೆ ಮೇಲೆ ಹಾಕಿ ಎಲ್ಲ ಇದನ್ನು ತೊಗೊಂಡೋಗಿ ಹಾಕಿದ್ರೆ ಎಷ್ಟು ಜನ ಬರ್ತಾರೆ. ಸೊ ಜಾತ್ರೆ ಟೈಮಲ್ಲಿ ತುಂಬ ಜನ ರಿಂಗಲ್ಲಿ ಹೋಗ್ಬಿಡ್ತಾರೆ ಆ್ಯಕ್ಚುಲಿ. ಅದೇ ನಾರ್ಮಲ್ ಟೈಮಲ್ಲಿ ನೀವು ಹಾಕಿದ್ರೆ ಇಬ್ಬರು ಇರ್ತಾರೆ. ಅಂದರೆ ಫ್ಲಕ್ಸ್ ಡ್ಯೂರಿಂಗ್ ಜಾತ್ರೆ ಆರ್ ಡ್ಯೂರಿಂಗ್ ಏನಂತಾರೆ ಕಳೆಕಾಯಿ ಪರ್ಸೆಗಳೆಲ್ಲ ನಮ್ಮ ಫ್ಲಕ್ಸ್ ತುಂಬ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಪೀಪಲ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಇಸ್ ವೆರಿ ಹೈ. ಅಂದರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್, ಅದನ್ನೇ ನಾನು ಇದ್ರ ಪ್ರಕಾರ ಹೇಳಿದ್ರೆ, ನಮ್ಮ ಫಿಸಿಕ್ಸ್ ಪ್ರಕಾರ ಹೇಳಿದ್ರೆ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟ್ರಿಂಗ್ ದ ಗಿವನ್ ಸರ್ಫೇಸ್ ಏರಿಯಾ ಪರ್ಪೆಂಡಿಕ್ಯುಲರ್ಲಿ. ಯಾಕೆ ಪರ್ಪೆಂಡಿಕ್ಯುಲರ್ ನಾನು ಹೇಳ್ತೀನಿ ಆ್ಯಕ್ಚುಲಿ. ಸೊ ಇದು ಇಂಪಾರ್ಟೆಂಟ್. ಅಂದರೆ ಎಷ್ಟು ಜನ ಒಳಗಡೆ ಬೀಳ್ತಾರೆ ಅದು ಡಿಪೆಂಡ್ ಆಗುತ್ತೆ. ಏನು ಮೇಲೆ ಡಿಪೆಂಡ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಎಷ್ಟು ಜನ ಇದ್ದಾರೆ ಅಲ್ಲಿ. ಅದಾದಮೇಲೆ ಅಲ್ಲಿ ನೆಕ್ಸ್ಟ್ ಬಂದು ಅದು ಎಷ್ಟು ಏರಿಯಾ ಇದೆ, ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅದರ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನೀವು ಅದು ಹೆಂಗೆ ಹಾಕ್ತೀರೋ ಡಿಪೆಂಡ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಹೋಗ್ಬಿಟ್ಟು ನೀವು ಹಿಂಗೆ ಹಾಕ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನೀವು ಏನಪ್ಪ ಶೀಟ್ ಸಿಗ್ತಾರೆ ಅವರು. ಓಕೆ, ನೀವು ಹೋಗ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ, ನೀವು ನೋಡಿ ಫಾರ್ ಎಕ್ಸಾಂಪಲ್ ಹಿಂಗೆ ಹಾಕಿದ್ರೆ ತುಂಬ ಜನ ತಲೆ ಮೇಲೆ ಬೀಳುತ್ತೆ, ಹಿಂಗೆ ಹಾಕಿದ್ರೆ ಯಾರ ಮೇಲೆ ತಲೆ ಮೇಲೆ ಹಿಂಗೆ ಹೋಗ್ಬಿಡ್ತಾ ಆ್ಯಕ್ಚುಲಿ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ವಾಟ್ ಆ್ಯಂಗಲ್ ಯು ಥ್ರೋಯಿಂಗ್ ಇಟ್. ಇಟ್ ಮೇ ಬಿ ಲೈಕ್ ದಿಸ್, ಇಟ್ ಮೇ ಬಿ ಲೈಕ್ ದಿಸ್. ಹಿಂಗೆ ಹಾಕಿದ್ರೆ ಕೆಲವೊಬ್ಬರು, ಹಿಂಗೆ ಹಾಕಿದ್ರೆ ಫುಲ್ ಜಾಸ್ತಿ ಜನ. ಸೊ ಅಂತ ಹೇಳ್ತೀನಿ ಅದು ಏನಂತ. ಓಕೆ, ಇಟ್ ಆಲ್ಸೋ ಏನು ಡಿಪೆಂಡ್ ಆಗುತ್ತೆ. ಇದನ್ನು ನಾವು ಈಗ ಮ್ಯಾಗ್ನೆಟಿಕ್ ಪಾಯಿಂಟ್ ಆಫ್ ವ್ಯೂಲಿ ಹೇಳೋಣ. ಓಕೆ, ಫಾರ್ ಎಕ್ಸಾಂಪಲು ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂಲಿ ಹೇಳೋಣ. ಈಗ ಇದು ಫೀಲ್ಡ್ ಲೈನ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಲ್ಲಿ ಇನ್ನೂ ನಿಮ್ಗೆ ಹೇಳ್ಬೇಕು ನಮಗೆ. ಇಲ್ಲಿ ಇದು ಈ ರೀತಿ ಇದು ಲೈನ್ಸ್ ಇದ್ದರೆ, ಯೂನಿಫಾರ್ಮ್ ಲೈನ್ಸ್ ಇದ್ದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಹಿಂಗೆ ಹೆಂಗೋ ಅಧ್ವಾನ ಹಂಗೆ ಇದ್ದರೆ
ಅಧ್ವಾನ ಬಿಧ್ವಾನಲ್ಲಿದ್ದರೆ ಹಿಂಗೆ ಇದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್. ಮತ್ತು ಈ ಸ್ಪೇಸ್ ಡಿಪೆಂಡ್ ಆಗುತ್ತೆ. ಈ ಸ್ಪೇಸ್ ಜಾಸ್ತಿ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಹಿಂಗಿದ್ರೆ ಸ್ಪೇಸು, ಇಲ್ಲಿ ಬಂದುಬಿಟ್ಟು ಇದು ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಎಲೆಕ್ಟ್ರಿಕ್ ಫೀಲ್ಡು, ತುಂಬ ಹತ್ರ ಇದ್ದರೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡು. ಸೊ ಆ ಥರ ನಾನ್ ಯೂನಿಫಾರ್ಮ್ ಅಂದರೆ ಹೆಂಗಂದ್ರೆ ಹಂಗಿರುತ್ತೆ, ಹಿಂಗಿರ್ಬೋದು ಲೈಕ್ ಇಟ್ ಕ್ಯಾನ್ ಬಿ ಲೈಕ್ ಡೈವರ್ಜಿಂಗು ಕನ್ವರ್ಜಿಂಗು ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸೊ ಇದು ಅದನ್ನು ನೆನಪಿಕೊಳ್ಳಿ ಅಲ್ಲಿ. ಆ್ಯಂಡ್ ಇಲ್ಲಿ ಮತ್ತೆ ನೆಕ್ಸ್ಟು ನಿಮಗೆ ಫೀಲ್ಡ್ ಲೈನ್ಸ್ ತಗೊಂಡು. ಓಕೆ, ಈಗ ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು. ಸೊ ಇಲ್ಲಿ ನಾನೊಂದು ಇದಿಡ್ತಾ ಇದ್ದೀನಿ, ಏನು ಐ ಆಮ್ ಕೀಪಿಂಗ್ ಅ ಸರ್ಫೇಸ್. ಒಂದು ಸರ್ಫೇಸ್ ಹೆಂಗೆ ಇಟ್ಬಿಟ್ಟು ಎಷ್ಟು ಫೀಲ್ಡ್ ಲೈನ್ಸ್ ಎಂಟ್ರಿ ಆಗುತ್ತೆ ಅದೇ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದು ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ನೀವು ಇಲ್ಲಿ ನಾನು ತುಂಬ ಜನ ಕೇಳ್ತೀನಿ ಆ್ಯಂಗಲ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್ ಎಷ್ಟೊಂದು 90 ಅಂತ ಹೇಳ್ತಾರೆ. 90 ಅಲ್ಲ, ಯಾವತ್ತೇ ಆಗಲಿ ಒಂದು ಸರ್ಫೇಸ್ಗೆ ಕೂಡ ಒಂದು ಆ್ಯಂಗಲ್ ಇರುತ್ತೆ. ದಟ್ ಆ್ಯಂಗಲ್ ಟು ಸರ್ಫೇಸ್ ಆಲ್ವೇಸ್ ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್. ಇದು ಏನಪ್ಪ ಇದಕ್ಕೆ ಫಾರ್ ಎಕ್ಸಾಂಪಲ್ ನೀವು ನನಗೆ ಹೇಳಿದ್ರೆ ಇದಕ್ಕೆ ಏನು ಇದಕ್ಕೆ ಏರಿಯಾ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಏರಿಯಾ? ದ ಡೈರೆಕ್ಷನ್ ಆಫ್ ದಿಸ್ ಏರಿಯಾ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ನಾವು ಹೇಳ್ತೀವಲ್ಲ ಮ್ಯಾಥ್ಸಲ್ಲಿ, ವೆಕ್ಟರ್ ಕ್ಯಾಲ್ಕುಲಸಲ್ಲಿ ನೀವು 3D ಜಾಮಿಟ್ರಿಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನೇ ಟೀಚ್ ಮಾಡ್ತೀನಿ, ಡೋಂಟ್ ವರಿ. ನನಗೆ ಮ್ಯಾಥ್ ಫಿಸಿಕ್ಸ್ ನಾನೇ ಟೀಚ್ ಮಾಡೋದ್ರಿಂದ ಎಲ್ಲ ಲಿಂಕ್ ಮಾಡ್ತೀನಿ. ಆ್ಯಂಡ್ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಬರುತ್ತೆ. ಆ್ಯಂಡ್ ದೆನ್ ಇದು ಡೈರೆಕ್ಷನ್ ಬಂದ್ಬಿಟ್ಟು ಏನು ಆಲ್ವೇಸ್ DS ಇದು ಡೈರೆಕ್ಷನ್ ಇರುತ್ತೆ. ಸೊ ಈಗ ಏನಿದು ನಂಬರ್ ಆಫ್ ಎಲೆಕ್ಟ್ರಿಕ್ ಎಲ್ಲ ಹೋಗ್ತಾ ಇದ್ದಾವೆ. ಸೊ ನೋ ಪ್ರಾಬ್ಲಮ್. ಸೊ ದ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಇಸ್ ಗಿವನ್ ಬೈ ಫೈ ಇಸ್ ಈಕ್ವಲ್ ಟು ನಾವು ಫಾರ್ ಎಕ್ಸಾಂಪಲ್ E ಇಂಟು DS ಆದರೆ ಟೋಟಲ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟ್ರಿಂಗ್ ಅಂದರೆ ಏರಿಯಾ ಇಂಟು ನಂಬರ್ ಆಫ್ ಸ್ಟ್ರೆಂತ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಒಂದು ಆ್ಯಂಗಲ್ ಇದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆ್ಯಂಗಲ್ ಇದೆ E ಇಂಟು DS, ಬಟ್ ಆ್ಯಂಗಲ್ ಕೂಡ ಮ್ಯಾಟರ್ ಆಗುತ್ತೆ. ಏನಕ್ಕೆ ಆ್ಯಂಗಲ್ ಮ್ಯಾಟರ್ ಆಗುತ್ತೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವೀಗ ಇಫ್ ಐ ಟೇಕ್ ದಿಸ್ ತೊಗೊಂಡ್ರೆ, ಈಗ ಆ್ಯಂಗಲ್ ಥೀಟಾ ಅಂತ ತೊಗೊಳ್ಳಿ. ನೀವು ಅನ್ಕೊಂತೀರ ಏನು ಏರಿಯಾ ಜಾಸ್ತಿ ಇದ್ದರೆ DS ಅನ್ನೋದು ಏರಿಯಾ, ನೀವು ಎ ಅಂತ ತೊಗೊಂಬಿಡಿ, ಸುಮ್ಮನೆ ಏನಂತಕ್ಕೆ DS ಅಂತ ಎ ಅಂತ ತೊಗೊಂಡು ಇದು ಎ ಅಂತ ತೊಗೊಳ್ಳೋಣ. DS ಅಂದರೆ ಸ್ಮಾಲ್ ಏರಿಯಾ. ಓಕೆ, ಎ ಇಂಟು ಏರಿಯಾ DS ಕೂಡ ತೊಗೊಬೋದು ನಾವು. ಸೊ ಇದು ಏರಿಯಾ ಎ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಮ್ಯಾಜಿನ್ ದಟ್ ಯುವರ್ ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಅಗೇನ್ ಹಿಯರ್. ನಿಮ್ಗೆ ನೋಡಿ the number of field lines entering this surface and this area and this area both are same, no? ಅಂದರೆ ಇಲ್ಲಿ ಏರಿಯಾ ಜಾಸ್ತಿ ಇದೆ ಅಂತ ನಂಬರ್ ಆಫ್ ಫೀಲ್ಡ್ ಜಾಸ್ತಿ ಇಲ್ಲ. ಸೊ ಇನ್ಫ್ಯಾಕ್ಟ್ ಇದು ಸೇಮ್ ಆಸ್ ದಿಸ್ ಒನ್. ಅಂದರೆ ಈ ಏರಿಯಾದು ಒಂದು ಫಾರ್ ಎಕ್ಸಾಂಪಲ್ ಈ ಏರಿಯಾ ತೊಗೊಂಡ್ರೆ ನಾನೀಗ ಇಫ್ ಐ ಜಸ್ಟ್ ರಿಮೂವ್ ದಿಸ್ ಕಂಪ್ಲೀಟ್ಲಿ, ಇಫ್ ಐ ವಾಂಟೆಡ್ ಟು ಫೈಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಫ್ಲಕ್ಸ್ ಗೋಯಿಂಗ್ ಟು ದಿಸ್, ಐ ಹ್ಯಾವ್ ಟು ಟೇಕ್ ಇಟ್ ಕಾಂಪೋನೆಂಟ್ ಆಫ್ ಎ. ಇದು ಎ ಫಾರ್ ಎಕ್ಸಾಂಪಲ್ ನಮ್ಗೆ ಇದು ಆ್ಯಂಗಲ್ ತೊಗೊಂಡ್ರೆ, ಅಂದರೆ ಇದನ್ನು ನಾನು ಆ್ಯಂಗಲ್ ಥೀಟಾ ಅಂತ ತೊಗೊಂಡ್ರೆ, ಇದು ಎ ಅಂದರೆ ಇದು ಎ ಕಾಸ್ ಥೀಟಾ ಇರುತ್ತೆ. ಟುವರ್ಡ್ಸ್ ಆ್ಯಂಗಲ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಷ್ಟೇ ಸಿಂಪಲ್. ಇದು ಥೀಟಾ ಇಲ್ಲಿದ್ದರೆ ಟುವರ್ಡ್ಸ್ ಆ್ಯಂಗಲ್ ಕಾಸ್ ಥೀಟಾ, ಅವೇ ಫ್ರಮ್ ದ ಆ್ಯಂಗಲ್ ಸೈನ್ ಥೀಟಾ. ಇಲ್ಲಿ ಏನಿದೆ ಆರ್ ಇದ್ದರೆ ಆರ್ ಕಾಸ್ ಥೀಟಾ ಸೈನ್. ನಾನು ಐ ಆಮ್ ನಾಟ್ ಟೀಚಿಂಗ್ ಜಸ್ಟ್ ಓನ್ಲಿ ಫಾರ್ ದ ಟಾಪರ್ಸ್. ಬರೀ ಟಾಪರ್ ಟೀಚ್ ಮಾಡಿದ್ರೆ ಅಲ್ಲ, ನನಗೆ ಎಲ್ಲರೂ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಈವನ್ ಸ್ಮಾಲ್ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ಐ ಡೆಫಿನೆಟ್ಲಿ ಟೇಕ್ ಅಪ್ ದಟ್ ಈವನ್ ದ ಸ್ಮಾಲ್ ಟೈನಿ ಬಿಟ್ಸ್ ಆಫ್ ದ ಡೌಟ್ಸ್ ವಾಟ್ ಎವರ್ ಯು ಹ್ಯಾವ್ ಇಟ್. ಓಕೆ, ಆ್ಯಂಡ್ ಎ ಕಾಸ್ ಥೀಟಾ ಇರುತ್ತೆ. ಸೊ ಎ ಸೈನ್ ಥೀಟಾ ಅಂದರೆ ಈ ರೀತಿ ಹೋದರೆ ಇಲ್ಲಿ ಏನಾಗುತ್ತೆ, ಏರಿಯಾ ಬಂದು ನಾಟ್ ಜಸ್ಟ್ ಏರಿಯಾ, ಇಟ್ ಶುಡ್ ಬಿ ಎ ಕಾಸ್ ಥೀಟಾ. ಅಂದರೆ ನೀವೇನಾಗುತ್ತೆ ಫ್ಲಕ್ಸ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಸೊ ಎ ಕಾಸ್ ಥೀಟಾ ಅಂದರೆ ಇಲ್ಲಿ ಏರಿಯಾ ಕೂಡ ವೆಕ್ಟರ್, ಕೂಡ ವೆಕ್ಟರ್, ಸಾರಿ ಫೀಲ್ಡ್ ಕೂಡ ವೆಕ್ಟರ್, ಎ ಕೂಡ. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ವೆಕ್ಟರ್ ಓನ್ಲಿ. ಸೊ ಇದನ್ನೇ ನಾವು ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ವೆಕ್ಟರ್ ಡಾಟ್ ಬರೀಬಾರ್ದಾಗಿತ್ತು. ಓಕೆ ಫೈನ್, ಮ್ಯಾಗ್ನಿಟ್ಯೂಡ್ಸ್. ಓಕೆ, ಈ ವೆಕ್ಟರ್ ಡಾಟ್ ಎ ವೆಕ್ಟರ್, ಡಾಟ್ ಎ ಅಂತ, ಇಲ್ಲ DS ಅಂತ ಕೂಡ ನೀವು ಬರೀಬೋದು ಆ್ಯಕ್ಚುಲಿ. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಇಟ್ ಇಸ್ ಬೇಸಿಕಲಿ ಇನ್ನೂ ಸ್ಮಾಲ್ ಏರಿಯಾಸ್ ಅಂದರೆ ನಾವು ಇಂಟಿಗ್ರೇಷನ್ ಮಾಡ್ತೀವಿ. ಇಂಟಿಗ್ರೇಷನ್ ಅಂದರೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ನಾರ್ಮಲ್, ವಿ ಹ್ಯಾವ್ ಟು ಯೂಸ್ ಲೈಕ್ ಸರ್ಫೇಸ್ ಇಂಟಿಗ್ರಲ್ಸ್. ಏನು ಸರ್ ಸರ್ಫೇಸ್ ಇಂಟಿಗ್ರಲ್ಸ್ ಎಲ್ಲ ಡೋಂಟ್ ವರಿ, ತಲೆ ಕೆಡ್ಸ್ಕೊಂಬೇಡಿ, ಇಟ್ಸ್ ಕ್ವೈಟ್ ಈಸಿ. ಸೊ ಇಟ್ ಇಸ್ E ಇಂಟು DA. ಸ್ಮಾಲ್ ಎಲಿಮೆಂಟಲ್ ಏರಿಯಾ ಇದ್ದರೆ ಸರ್ಫೇಸ್ ಇಂಟಿಗ್ರಲ್ ಮಾಡಿಬಿಟ್ಟು ನಾವು ವಿಲ್ ಟ್ರೈ ಅಂಡ್ ಫೈಂಡ್ ಅ ಟೋಟಲ್ ಫ್ಲಕ್ಸ್. ಅಂದರೆ ಇದು ಯೂಶಲಿ ನೀವು JEE ಮೇನ್ಸು ಅಡ್ವಾನ್ಸ್ಗೆಲ್ಲ ಹೋದರೆ ಎಲ್ಲ ಕ್ವಶನ್ಸು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಇರುತ್ತೆ. ಅಂದರೆ ಮ್ಯಾಥ್ ಅನ್ನೋದು ಸಪ್ರೇಟ್ ಅಲ್ಲ, ಫಿಸಿಕ್ಸು ಮ್ಯಾಥ್, ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಮ್ಯಾಥಮೆಟಿಕ್ಸ್. ಓಕೆ, ಎಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಬರೀ ಅದೇ ಕೇಳ್ತಾರೆ. ಓಕೆ, ಎ ಇಂಟು ಕಾಸ್ಟ್, ಇನ್ನೇನು ಫ್ಲಕ್ಸ್ ಅಷ್ಟೇ ಇಲ್ಲ. ಅಂದರೆ ನೀವು ನೋಡಿ ಬರೀ ಯಾವಾಗಲೂ ಕಾಸ್ಟ್ ಇಲ್ಲ, ಯಾವಾಗಲೂ ಕಾಸ್ಟ್ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದೇ ಫಿಗರ್ಗೆ ನೀವು ಫೀಲ್ಡ್ ಹಿಂಗೆ ಬಂದುಬಿಟ್ರೆ, ಒಂದು ವೇಳೆ ಥೀಟಾ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅದು ಸೈನ್ ಥೀಟಾ ಆಗುತ್ತೆ. ಸೊ ಅಂದರೆ ನೀವು ಬರೀ ಒಂದು ಮಗ್ಗಪ್ ಮಾಡ್ಕೊಬಾರ್ದು, ಕಾಸ್ಟ್ ಥೀಟಾ ಅಂತ ಇಲ್ಲ, ಅದು ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ನಾವು ಬೇಸಿಕ್ ನಿಮಗೆ ಜನರಲ್ ಕೊಡೋದು. ಈ ಜನರಲ್ಲು ಬೇರೆ, ನಮಗೆ ಎಕ್ಸಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಈ ಥರ ಕೊಡ್ತಾರೆ, ಬಟ್ ಇದು ಇಸ್ ಜನರಲೈಸ್ ಸರ್ಫೇಸ್ ಇಂಟಿಗ್ರಲ್ಸ್. ಹೌ ಟು ಡು ಸರ್ಫೇಸ್ ಇಂಟಿಗ್ರಲ್, ದಟ್ ಇಸ್ ಅ ಡಿಫ್ರೆಂಟ್ ಕೇಸ್, ದಟ್ ಈಸ್ ನಾಟ್ ಇನ್ ದ ಆಸ್ ಆಫ್ ಬೇಕಾಗಿಲ್ಲ. ಸೊ ಆ್ಯಂಡ್ ದೆನ್ ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಬೈ ಫುಲ್ ಅರ್ಥ ಆಯ್ತಲ್ವಾ, ಯಾಕೆ ಕಾಸ್ಟ್ ಥೀಟಾ ಬರಬೇಕು, E ಇಂಟು ಎ ಅಂದರೆ ಏನು. ಸೊ ಐ ಥಿಂಕ್ ನಿಮಗೆಲ್ಲ ಅರ್ಥ ಇದೆ ಅನ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಡೌಟ್ ಇದೆ ನನಗೆ ಹೇಳಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಆಯ್ತಲ್ವಾ. ಓಕೆ, ಸೊ ಒನ್ಸ್ ಯು ಅಂಡರ್ಸ್ಟುಡ್ ದಿಸ್, ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಒನ್.
ಓಕೆ. ಸೊ ನೆಕ್ಸ್ಟ್ ನಾನು ಎಲೆಕ್ಟ್ರಿಕ್ ಫ್ಲಕ್ಸ್ ಮುಗಿತು ನಮ್ಮದು. ನೆಕ್ಸ್ಟ್ ಎಲೆಕ್ಟ್ರಿಕ್, ಐ ಥಿಂಕ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಡೈಪೋಲ್ ಅದು ಹೇಳಾದ್ಮೇಲೆ ಮಾಡೋಕ್ಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಬಂದು ಎಲೆಕ್ಟ್ರಿಕ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ನಾನು ಡಿರೈವೇಷನ್ ಮಾಡಲ್ಲ, ಇದು ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮ್ಗೆ ಡಿರೈವೇಷನ್ ತುಂಬ ಇಂಪಾರ್ಟೆಂಟು. ಬಟ್ ನಿಮಗೆ ಏನು ಇಂಪಾರ್ಟೆಂಟ್ ಹೇಳ್ತೀನಿ ಆ್ಯಕ್ಚುಲಿ. ಡೈಪೋಲ್ ಅಂದರೆ ಏನು? ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು? ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇರುತ್ತೆ. ಎರಡು ಡೈಪೋಲ್ ಪ್ಲಸ್ ಕ್ಯೂ ಪೋಲ್ಸ್, ಟೂ ಪೋಲ್ಸ್ ಆದರೆ ಡೈ ಮೈನಸ್ ಕ್ಯೂ ಪ್ಲಸ್ ಕ್ಯೂ. ಓಕೆ, ಆ್ಯಂಡ್ ದೆನ್ ಈಗ ನಾನು ಐ ಹ್ಯಾವ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಆ್ಯಂಡ್ ಟೂ ಪಾಯಿಂಟ್ಸ್. ಒನ್ ಇಸ್ ಅಟ್ ಆಕ್ಸಿಯಲ್ ಪ್ಲೇನ್, ನಾನು ಈಕ್ವಲ್ ಆಕ್ಸಿಯಲ್ ಅಂದರೆ ಇಲ್ಲೇ ಇಲ್ಲಿ ಆ್ಯಕ್ಚುಲಿ. ಓಕೆನಾ? ಸೊ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಲೊಕೇಶನ್. ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಬೋತ್ ಆಪೋಸಿಟ್ ಡೈರೆಕ್ಷನ್, ಆ್ಯಂಡ್ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಆಫ್ ಪಿ. ಅಂದರೆ ನೋಡಿ, ಇಲ್ಲಿ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ತುಂಬ, ಈವನ್ ಬೋರ್ಡ್ ಎಕ್ಸಾಮಲ್ಲಿ ಇದರ ಕ್ವಶನ್ ತುಂಬ ಬಂದೇ ಬರುತ್ತೆ. ಪ್ಲಸ್ ಕ್ಯೂ, ನಾನು ಟೆಸ್ಟ್ ಚಾರ್ಜ್, ಐ ಆಲ್ವೇಸ್ ವೆನ್ ಎವರ್ ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಕೀಪ್ ದ ಚಾರ್ಜ್. ತೊಗೊಂಡು ಟೆಸ್ಟ್ ಚಾರ್ಜ್ ಇಡಿ. ಟೆಸ್ಟ್ ಚಾರ್ಜ್ ಏನು? ಅದು 1 ಕೂಲಮ್ ಆಗಬೇಕು, ಯೂನಿಟ್ ಟೆಸ್ಟ್ ಚಾರ್ಜ್. ವೆನ್ ಐ ಕೀಪ್ ಮೈ ಯೂನಿಟ್ ಟೆಸ್ಟ್ ಚಾರ್ಜ್ ಹಿಯರ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಫೋರ್ಸ್. ಏನು ಫೋರ್ಸ್? ಯಾವ ರೀತಿಯ ಫೋರ್ಸು? ಪ್ಲಸ್ ಕ್ಯೂ ಬಂದುಬಿಟ್ಟು ಇದು ಹತ್ರ ಇದೆ ಅಲ್ವಾ, ಸೊ ವಿ ಆಲ್ವೇಸ್ ಮೆಷರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆರ್. ಸೊ ಈ ಪ್ಲಸ್ ಕ್ಯೂ ಬಂದು ಪಿನ ಫುಲ್ ಪುಷ್ ಮಾಡುತ್ತೆ. ಏನೋ ಕೆಲಸ ನಡೀತಾ ಇದರಲ್ಲಿ. ಪ್ಲಸ್ ಕ್ಯೂನ ಪುಷ್ ಮಾಡುತ್ತೆ, ಪ್ಲಸ್ ಕ್ಯೂನ ಪುಷ್ ಮಾಡುತ್ತೆ, ಆ್ಯಂಡ್ ದೆನ್ ಮೈನಸ್ ಕ್ಯೂ ಬಂದುಬಿಟ್ಟು ಇದನ್ನ ಅಟ್ರಾಕ್ಟ್ ಮಾಡುತ್ತೆ. ನಾನು ಏನು ನೋಡಿ, ಇಲ್ಲಿ ನಾನು ಈ ಫೋರ್ಸ್ನ, ಈ ವೆಕ್ಟರ್ನ ಜಾಸ್ತಿ ಬರ್ತೀನಿ, ಈ ವೆಕ್ಟರ್ನ ಕಮ್ಮಿ ಬರ್ತೀನಿ. ಎಂದಕ್ಕೆ ಅಂದರೆ ಇಲ್ಲಿ ಡಿಸ್ಟೆನ್ಸ್ ನೋಡಿ, ಎರಡು ಡಿಸ್ಟೆನ್ಸ್ ತುಂಬ ಹತ್ರ ಇದೆ. ಅಂದರೆ ಇದರ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ, ಇದರ ಫೋರ್ಸ್ ತುಂಬ ಕಮ್ಮಿ ಇರುತ್ತೆ. ಸೊ ನಿಮಗೆ ನೆಟ್ ಫೋರ್ಸ್ ಯಾವ ರೀತಿ ಇರುತ್ತೆ? ನೆಟ್ ರಿಸಲ್ಟೆಂಟ್ ಫೋರ್ಸ್ ನಮಗೆ ಈ ಡೈರೆಕ್ಷನ್ ಇರುತ್ತೆ ಯಾವತ್ತೇ ಆಗಲಿ. ಮತ್ತು ನಮಗೆ ಡೈಪೋಲ್ ಕೂಡ ಒಂದು ಡೈರೆಕ್ಷನ್ ಇದೆ. ಡೈಪೋಲ್ ಯಾವತ್ತೇ ಆಗಲಿ ಡೈಪೋಲ್ ಮೂಮೆಂಟ್ ಅಂತ ಪಿ ಅಂತ ಕರಿತೀವಿ. ದಟ್ ಡೈರೆಕ್ಷನ್ಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪ್ಲಸ್. ಸೊ ಪಿ ಡೈರೆಕ್ಷನ್ ಈ ರೀತಿ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ದ ಫೋರ್ಸ್ ಡೈರೆಕ್ಷನ್, ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆ್ಯಂಡ್ ದ ಪಿ ಡೈರೆಕ್ಷನ್ ಇಸ್ ಆಲ್ವೇಸ್ ಸೇಮ್. They're in same direction, and the electric field point P is given by, so that is this minus this. So ಅದು ಮಾಡಿದ್ರೆ ನಿಮಗೆ 1/4πε0 and P divided by ನಿಮಗೆ R cube ಅಂತ ಬರುತ್ತೆ ಆ್ಯಕ್ಚುಲಿ. ಸೊ ದಟ್ ಇಸ್ ಅ ಫಾರ್ಮುಲಾ. ಸೊ ಅಂಡ್ ಅರ್ಥ ಮಾಡ್ಕೊಳ್ಳಿ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಇದರ ಡೈರೆಕ್ಷನು ಸೇಮ್ ಇರುತ್ತೆ. ಇದು ಇಂಪಾರ್ಟೆಂಟ್. ಎಂತಕ್ಕೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, KCD ಕ್ವಶನ್ ಸಾಲ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದು ಈಕ್ವಟೋರಿಯಲ್ ಪ್ಲೇನ್. ಇದು ಆಕ್ಸಿಯಲ್ ಪ್ಲೇನು, ಆಕ್ಸಿಯಲ್ ಪ್ಲೇನಲ್ಲಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ಈಕ್ವೆಟೋರಿಯಲ್ ಪ್ಲೇನಲ್ಲಿ ಯಾವ ರೀತಿ ಇರುತ್ತೆ ಡಿಸ್ಕಸ್ ಮಾಡೋಣ. ಏನಂದರೆ ಪರ್ಪೆಂಡಿಕ್ಯುಲರ್. ಈಕ್ವೆಟೋರಿಯಲ್ ಪ್ಲೇನ್ ಅಂದರೆ ಏನು? ಪರ್ಪೆಂಡಿಕ್ಯುಲರ್. ಇಲ್ಲಿ ನಾನು ಮೈನಸ್ ಕ್ಯೂ ತೊಗೊತೀನಿ, ಮತ್ತೆ ಪ್ಲಸ್ ಕ್ಯೂ ತೊಗೊತೀನಿ. ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಲೊಕೇಶನ್. ಇಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಬೇಕು. ಅಲ್ಲಿ ಫೈಂಡ್ ಮಾಡೋಕ್ಕಂದ್ರೆ ಹೆಂಗೆ ಫೈಂಡ್ ಮಾಡ್ತೀರಾ? ಇಲ್ಲಿ ನಾನು ಇದು ಡಿಸ್ಟೆನ್ಸ್ ಬಂದು ಆರ್. ಸೊ ಅಲ್ಲಿ ಅಗೇನ್ ಎಲ್ಲೇ ಫೈಂಡ್ ಮಾಡೋಕ್ಕಾದ್ರೆ ಐ ವಾಟ್ ಟು ಕೀಪ್ ಇದು ಮಿಡ್ ಪಾಯಿಂಟ್ ಇದು. ಸೊ ಅಲ್ಲಿ ಒಂದು ಟೆಸ್ಟ್ ಚಾರ್ಜ್ ಇಡಿ. ಟೆಸ್ಟ್ ಚಾರ್ಜ್ ಆದಮೇಲೆ ನೋಡಿ ಯಾವ ರೀತಿ ಫೋರ್ಸ್ ಇದೆ ಅಂದ್ಬಿಟ್ಟು. ಸೊ ಪ್ಲಸ್ ಕ್ಯೂ ಇದನ್ನ ಪುಷ್ ಮಾಡುತ್ತೆ. ಸೊ ಪ್ಲಸ್ ಪುಷ್ ಮಾಡುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ನಿಮಗೆ ನೆಟ್ ಫೋರ್ಸ್ ಹೆಂಗಿರುತ್ತೆ? ನೆಟ್ ಫೋರ್ಸ್ ಬಂದು ಹಿಂಗಿರುತ್ತೆ. ಮತ್ತು ಅರ್ಥ ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್, ನೀವೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಕ್ವಶನ್ ಬಂದರೂ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಬೇಸಿಕಲಿ ವೆಕ್ಟರ್. ಸೊ ಇಟ್ ಫಾಲೋಸ್ ವೆಕ್ಟರ್ ಲಾ ಆಫ್ ಅಡಿಷನ್. ವೆಕ್ಟರ್ ಲಾ ಆಫ್ ಅಡಿಷನ್ ಏನಪ್ಪ? ವೆಕ್ಟರ್ ಲಾ ಆಫ್ ಅಡಿಷನ್ನು ಪ್ಯಾರಲೋಗ್ರಾಮ್ ಗೊತ್ತಲ್ವ ನಿಮಗೆ? ಪ್ಯಾರಲೋಗ್ರಾಮ್ ಆಫ್ ಲಾ, ಇದು ಬಂದು ಎ ವೆಕ್ಟರ್ ಆಗಿದೆ, ಇದು ಬಂದು ಬಿ ವೆಕ್ಟರ್ ಆಗಿದ್ರೆ, ಆಂಗಲ್ ಥೀಟಾ ಇದ್ದರೆ, ಸೊ ದ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಯೂಸ್ ಇಟ್. ನೀವು ಎಲ್ಲ ನ್ಯೂಮರಿಕಲ್ಸಲ್ಲಿ, ನೀವು PUC ಕೂಡ ತುಂಬ ನ್ಯೂಮರಿಕಲ್ಸ್ ಬರುತ್ತೆ ಕಾಂಪಿಟೇಟಿವ್ ಬೋರ್ಡ್ ಎಕ್ಸಾಮಲ್ಲಿ, ಅಲ್ಲಿ ಕೂಡ ನೀವು ಫಾರ್ಮುಲಾ ಯೂಸ್ ಮಾಡೋಕ್ಕೆ. ಸೊ ಇಟ್ಸ್ ಅ ಯೂನಿಟ್, ಅಲ್ಲಿ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ದ ಆ್ಯಂಗಲ್, ಫೈಂಡ್ ಮಾಡ್ಬೋದು. ಸೊ ಡೈರೆಕ್ಟ್ ಫಾರ್ಮುಲಾ ಕೊಡ್ತೀನಿ ನಿಮಗೆ. ಇದರ ಫಾರ್ಮುಲಾ ಇದು, ಇಲ್ಲಿ ದಿಸ್ ಇಸ್ ದ ಫಾರ್ಮುಲಾ ಫಾರ್ ದಿಸ್. ಆ್ಯಂಡ್ ಇದರ ಫಾರ್ಮುಲಾ ಬಂದುಬಿಟ್ಟು ಏನಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 1/4πε0. I think this is 2, sorry, this is 2 and this is P vector divided by R cube. ಅಂದರೆ ಏನು? ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಏನಪ್ಪ ನಮ್ಮ ಡೈಪೋಲ್ ಮೂಡ್ ಎಲ್ಲಿದೆ? ಇಲ್ಲಿ P ವೆಕ್ಟರ್, P ಡೈರೆಕ್ಷನು, P ಆಲ್ವೇಸ್ ಇಸ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ. P ಹಿಂಗಿರುತ್ತೆ. ಆದರೆ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡು ಈ ರೀತಿ ಇದೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸೊ ಇಲ್ಲಿ ದ ಡೈರೆಕ್ಷನ್ಸ್ ಆರ್ ಆಪೋಸಿಟ್. ದಿಸ್ ಇಸ್ ಅ ಪಾಯಿಂಟ್ ದಟ್ ಹ್ಯಾಸ್ ಟು ಬಿ ನೋಟೆಡ್. ಎಷ್ಟೋ ಜನ ಡಿರೈವೇಷನ್ ಮಾಡ್ತೀರಾ, ಇದನ್ನೆಲ್ಲ ನೋಟೇ ಮಾಡಲ್ಲ. ಎಷ್ಟು ಜನ ಗೊತ್ತಿರಲ್ಲ ಆ್ಯಕ್ಚುಲಿ. ಇದನ್ನೇ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಕೇಳೋದು ನೆಗೆಟಿವ್. ಅಂದರೆ ಕ್ಯಾನ್ ಐ ಸೇ ದಿಸ್ ವರ್ಡ್ ನಾವು? ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯಂಡ್ ಡೈಪೋಲ್ ಇನ್ ದ ಈಕ್ವೆಟೋರಿಯಲ್ ಪ್ಲೇನ್ ಈಸ್ ಆಲ್ವೇಸ್ ಹಾಫ್ ಆಫ್ ದಟ್ ಆಫ್ ಆಕ್ಸಿಯಲ್ ಪ್ಲೇನ್ ಆ್ಯಂಡ್ ಇಟ್ ಈಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್.
ಪಾಯಿಂಟ್ ನೆನಪಿಟ್ಕೊಳ್ಳಿ, ಅದನ್ನ ಬರ್ಕೊಂಬಿಡಿ, ಫಾರ್ಮ್ನ ಬರ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ, ಕೆಲವು ಸ್ಟೇಟ್ಮೆಂಟ್ ಬರೀ. ಒಂದು ವೇಳೆ ಜನರಲ್ ಫಾರ್ಮ್, ನಿಮಗೆ ಜನರಲ್ ಫಾರ್ಮ್ ಕೂಡ ಕೇಳೋಷ್ಟು ಯೂಶಲಿ ಕೇಸ್ ಇರೋದು ಕೇಳಲ್ಲ, ಬಟ್ ಕೆಲವೊಂದ್ಸರಿ ಕೇಳೋಷ್ಟು ಚಾನ್ಸ್, ಅದನ್ನು ಜಸ್ಟ್ ಫಾರ್ಮ್ನ ಕೊಟ್ಬಿಡ್ತೀನಿ, -q + q ಏನೋ ಒಂದು ಆ್ಯಂಗಲ್ ಟೀಟಾ ಅಂದ್ಕೊಳ್ಳಿ, ಇದನ್ನು ನೀವು ಡಿರೈವೇಷನ್ ಮಾಡ್ಬೋದು. ಇನ್ಫ್ಯಾಕ್ಟ್ ಇದೇ ಡಿರೈವೇಷನ್ನೇ ಸೆಕೆಂಡ್ ಚಾಪ್ಟರ್ ಇದೆ, ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಂದ್ಬಿಟ್ಟಿದೆ. ಸೊ ಇದು ಒಂದು ವೇಳೆ ಇಲ್ಲಿ ಫೈಂಡ್ ಮಾಡೋಕ್ಕಂದ್ರೆ ಅನ್ ಆ್ಯಂಗಲ್ ಟೀಟಾ, ದೆನ್ ಆನ್ಸರ್ ಬಂದು 1/4πε0 ಬಂದುಬಿಟ್ಟು p ಟೈಮ್ಸ್ √3 cos square theta +1 ಐ ಥಿಂಕ್ ಬೈ r3. ಸೊ ಇದು ಫಾರ್ಮುಲಾ. ಓಕೆ, ಅಂದರೆ ಯಾವುದೇ ಒಂದು ಆ್ಯಂಗಲಲ್ಲಿ ನೀವು ಇಲ್ಲಿ θ 0 ಹಾಕ್ಬಿಟ್ರೆ, θ 0ನೋ ಇಲ್ಲ 180 ಡಿಗ್ರಿನೋ ಹಾಕಿದ್ರೆ ನಿಮಗೆ ಆನ್ಸರ್ ಬರುತ್ತೆ. 180 ಡಸಂಟ್ ಮ್ಯಾಟರ್, ಏನಕ್ಕೆ ಕಾಸ್ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಬಂದು ಪಾಸಿಟಿವ್ ಆಗುತ್ತೆ. ನಾವು 0 ಹಾಕಿ, 0 ಅಂದರೆ ಆಕ್ಸಿಯಲ್ ಪ್ಲೇನು, 0 ಹಾಕಿ, 0 ಹಾಕ್ಬಿಟ್ಟು ಎಷ್ಟಾಗುತ್ತೆ 3 cos 0, cos 0 1, ಸಾರಿ cos 0 1 ಅಲ್ವಾ, 1 ಸ್ಕ್ವೇರ್ 3 + 1 4, ಇಟ್ಸ್ ಆಕ್ಸಿಯಲ್ ಪ್ಲೇನ್ಗೆ 2p ಬರುತ್ತೆ. ಆ್ಯಂಡ್ ಈಕ್ವಟೋರಿಯಲ್ ಪ್ಲೇನ್ಗೆ ಎಷ್ಟು ಬರುತ್ತೆ, θ 90 ಹಾಕಿದ್ರೆ, ಸೊ θ 90 ಹಾಕಿ ಈಕ್ವಟೋರಿಯಲ್ ಪ್ಲೇನ್ಗೆ 90 ಹಾಕಿದ್ರೆ cos 90 0, ಸೊ p × √p/, ಸೊ ಅಷ್ಟು ಫಾರ್ಮುಲಾ. ಅದೆಲ್ಲ ಇದು ಜನರಲ್ ಕೇಸ್, ಇದು ಅದೆಲ್ಲ. ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಡೈಪೋಲ್ ಅಂತ ಇಷ್ಟು ನೆನಪಿಕೊಬೇಕು, 2 ಫಾರ್ಮುಲಾಸ್ ನೆನಪಿಕೊಬೇಕು, ನೀವು ಇಲ್ಲಿ 2 ಫಾರ್ಮುಲಾಸ್ ನೆನಪಿಕೊಬೇಕು, ಮತ್ತು ಇದೊಂದು ಫಾರ್ಮುಲಾ ನೆನಪಿಕೊಬೇಕು, ಇನ್ನೊಂದು ಜನರಲ್ ಫಾರ್ಮುಲಾ, ಇದೊಂದು ಫಾರ್ಮುಲಾ ನೆನಪಿಕೊಂಡ್ರೆ ಮುಗೀತು. ನಿಮ್ಗೆ ಯಾವುದೇ ಕೇಸ್ ಎಟ್ ಕ್ವಶನ್ಸ್ ಇದ್ರ ಮೇಲೆ ಯಾವುದು ಬರಲ್ಲ. ಆ್ಯಂಡ್ ಮತ್ತೆ ಬಂದುಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್, ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಸ್ಟೇಟ್ಮೆಂಟ್ ಅಂದರೆ ಏನು, ಈಕ್ವಟೋರಿಯಲ್ ಪ್ಲೇನಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಆಪೋಸಿಟ್ ಇರುತ್ತೆ ಕಂಪೇರ್ ಟು ಆಕ್ಸಿಯಲ್ ಪ್ಲೇನ್ ಕಂಪೇರ್ ಮಾಡಿದ್ರೆ, ಮತ್ತೆ ಅದರ ಎಕ್ಸಾಕ್ಟ್ಲಿ ಹಾಫ್ ಇರುತ್ತೆ. ಯಾವುದೋ 45 ಡಿಗ್ರಿ ಕೊಟ್ಟರು ಅಂದ್ಕೊಳ್ಳಿ, ಅಲ್ಲಿ ಫಾರ್ಮುಲಾಗಿ ಆನ್ಸರ್ ಬರುತ್ತೆ. ಸೊ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಟು ಡೈಪೋಲ್ ಮುಗೀತು. ನೆಕ್ಸ್ಟ್ ಲಾಸ್ಟ್ ಬಂದು ಗಾಸ್ ಲಾ. ಓಕೆ, ಸೊ ನಾನು ನಿಮಗೆ ಇದು KCET ಕ್ಯಾಪ್ಷನ್. ಓಕೆ, ಸೊ ಹಂಗೆ ಜಾಸ್ತಿ ಇನ್ ಡೆಪ್ತಲ್ಲಿ ಹೋಗಲ್ಲ, ಸೊ ಏನು ಬೇಕೋ ಅಷ್ಟೇ, ಅದನ್ನು ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು, ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಗಾಸ್ ಲಾ. ನಾನು ಈಗ ನಿಮಗೆ ಗಾಸ್ ಬಗ್ಗೆ ನೋಡಿ, ಗಾಸ್ ಈಸ್ ಒನ್ ಆಫ್ ಫೇವ್ರೇಟ್ ನನ್ನ ಸೈಂಟಿಸ್ಟು. ಗಾಸ್ ಲಾ ನೋಡಿ, ಒಂದು ಇಟ್ಸ್ ಮೇ ಬಿ ನಿಮಗೆ ಇನ್ಸ್ಪಿರೇಷನ್ ಅನಿಸುತ್ತೆ. ಗಾಸ್ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಈಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್. ಏನಪ್ಪ ಮ್ಯಾಥಮೆಟಿಷಿಯನ್ ಫಿಸಿಕ್ಸ್ ಏನು ಮಾಡ್ತಾ ಇದ್ದಾನೆ? ಗಾಸ್ ಎಲ್ಲ ಕಡೆನೂ ಇದ್ದಾರೆ, ಗಾಸು ಆಸ್ಟ್ರಾನಮಿಲೂ ಇದ್ದಾರೆ, ಇನ್ನು ಇವನ್ ಫಿಸಿಕ್ಸು ಮ್ಯಾಥ್ಸ್ ಯಾವತ್ತು ಒಂದು ಜೊತೆಯಲ್ಲಿರುತ್ತೆ. ಫಿಸಿಕ್ಸ್ ಸಪ್ರೇಟ್ ಅಲ್ಲ, ಮ್ಯಾಥ್ಸ್ ಸಪ್ರೇಟ್ ಅಲ್ಲ. ಈಸ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್. ನಿಮಗೆ ಗಾಸ್ ಬಗ್ಗೆ ನೀವು ಸ್ಟೋರಿ ಕಲ್ತ್ಕೊಂಡ್ಬಿಟ್ರೆ, ಈಸ್ ಬಾರ್ನ್ ಇನ್ ಎ ವೆರಿ 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 ಪೂರ್ ಫ್ಯಾಮಿಲಿ, ತುಂಬ ಪೂರ್ ಫ್ಯಾಮಿಲಿಯಲ್ಲಿ ಅವ್ರ ಫಾದರ್ಗೆ ಅವ್ರಿಗೆ ಓದ್ಸೋಕ್ಕೆ ಕೂಡ ದುಡ್ಡಿರಲಿಲ್ಲ ಆ್ಯಕ್ಚುಲಿ, ಆಯಿತಾ. ಬಟ್ ಗಾಸು ನಂಬರ್ಸ್ ಅಂದರೆ ತುಂಬ ಇಷ್ಟ. ಗಾಸ್ಗೆ ನಂಬರ್ಸ್ ಅಂದರೆ ತುಂಬ ಇಷ್ಟ. ಸಾಯಂಕಾಲ ಬಂದು ನಂಬರ್ಸ್ ಜೊತೆ ಸುಮ್ಮನೆ ನಂಬರ್ ಬರ್ಕೊಂಡು ಏನೋ ಆಟಾಡ್ತಾ ಇರ್ತಾರೆ ನಂಬರ್ ಜೊತೆ. ಗಾಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಿಮ್ಗೆ ಗೊತ್ತಲ್ವ, ಸಮ್ ಆಫ್ n ಟರ್ಮ್ಸು, ಒಂದು ಸಪ್ರೇಟ್ ಸ್ಟೋರಿನೇ ಇದೆ ಗಾಸ್ ಬಗ್ಗೆ. ಗಾಸೇ ಅವ್ನು ಗಾಸ್ಗೆ ಮನೇಲಿ ಸ್ಕೂಲ್ ಕೂತಿರ್ತಾನೆ, ಟೀಚರ್ ಬರ್ತಾರೆ, ಟೀಚರ್ ಬಂದುಬಿಟ್ಟು ಅವ್ರ ಟೀಚರ್ಗೆ ಏನೋ ಸ್ವಲ್ಪ ಲೇಸ್ ಇರ್ಬೋದು ಮೋಸ್ಟ್ಲಿ, 1ರಿಂದ 100 ಬರೀರಿ ಸಮ್ ಮಾಡಿ ಅಂತ. ಗಾಸ್ ಟೋಲ್ಡ್ ದ ಆನ್ಸರ್ ಇನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್. ಅದನ್ನೇ ಇವತ್ತು ನಾವು ಸಮ್ ಆಫ್ n ಫಾರ್ಮುಲಾ, ನ್ಯಾಚುರಲ್ ನಂಬರ್ಸ್ n × n + 1 / 2 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಗಿವನ್ ಬೈ ಗಾಸ್. ಯಾವಾಗ ಗೊತ್ತಾ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಗಾಸ್ ನಮಗೆ ಫಾರ್ಮುಲಾ ಕೊಟ್ಟರು, n × n + 1 ಥಿಂಕಿಂಗ್. ಅದಕ್ಕೆ ನಾವು ಅರ್ಥ ಮಾಡ್ಕೊಬೇಕು, ಅಬ್ಸರ್ವೇಷನ್ ಅದು ತುಂಬ ಇಂಪಾರ್ಟೆಂಟು. ನೀವು ಬರೀ ಫಾರ್ಮುಲಾ ಮಗ್ಗಪ್ ಮಾಡ್ಕೋಬೋದು, ಬರೀ ನೀವು ಯಾವುದೇ ಒಂದು ಫಾರ್ಮುಲಾ ಬಂದು ಡೆಪ್ತಾಗಿ ಹೋಗಿ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ತುಂಬ ಟೈಮ್ ಇರುತ್ತೆ. ಸೊ ಅಬ್ಸರ್ವೇಷನ್, ಅಂಡರ್ಸ್ಟ್ಯಾಂಡಿಂಗ್, ದೆನ್ ಫಾರ್ಮುಲೇಷನ್. ಸೊ ಗಾಸ್ಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ನಮಗೆ n × n + 2 ಫಾರ್ಮುಲಾ ಬಂತು. ಮತ್ತು ತುಂಬ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಇಲ್ಲ ಗಾಸ್ ಬಗ್ಗೆ, ನಿಮಗೆ ಇಂಜಿನಿಯರಿಂಗ್ ಕೂಡ ಗಾಸ್ ನಿಮ್ಗೆ ಬಿಡೋಲ್ಲ. ಇನ್ನೊಂದು ಗಾಸ್ ನಿಮಗೆ ಇಂಜಿನಿಯರಿಂಗ್ ಕೂಡ ಬಿಡಲ್ಲ ಆ್ಯಕ್ಚುಲಿ. ಇಂಜಿನಿಯರಿಂಗಲ್ಲಿ ನೀವು ಹೋಗ್ಬಿಟ್ರೆ ಗಾಸ್ ಡೈವರ್ಜೆನ್ಸ್ ಥಿಯರಮ್ ಅಂದರೆ ವೆಕ್ಟರ್ ಕ್ಯಾಲ್ಕುಲಸಲ್ಲಿ ಜಸ್ಟ್ ನಾನೇನು ನಿಮ್ಗೆ ಹೇಳ್ತಾರೆ, ಜಸ್ಟ್ ಒಂದು ನಂಬರೇ ಹೇಳ್ತಾ ಇದ್ದೆ ಅಷ್ಟೇ ನಿಮಗೆ. ನೀವು ಅಲ್ಲಿ ಇಂಜಿನಿಯರಿಂಗ್ ಹೋದ್ರೆ ನೆನಪಿಸ್ಕೊಳ್ಳಿ. ಸೊ ಅಲ್ಲಿ ಗಾಸ್ ಡೈವರ್ಜೆನ್ಸ್ ಥಿಯರಮ್ ಅಂತ ಬರುತ್ತೆ, ಅದು ವೆಕ್ಟರ್ ಕ್ಯಾಲ್ಕುಲಸಲ್ಲಿ ತುಂಬ ಫೇಮಸ್. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬೇಜನ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಗಾಸ್ ಡೈವರ್ಜೆನ್ಸ್ ಥಿಯರಮ್ಗೆ. ಅದು ಒನ್ ಆಫ್ ದ ನನ್ನ ಫೇವ್ರೆಟ್ ಥಿಯರಮ್ ಆ್ಯಂಡ್ ಗಾಸ್ ಡೈವರ್ಜೆನ್ಸ್ ಥಿಯರಮ್. ಅದು ವೆಕ್ಟರ್ ಕ್ಯಾಲ್ಕುಲಸ್. ಏನು ಸರ್ ಇದು ವೆಕ್ಟರ್ ಕ್ಯಾಲ್ಕುಲಸ್ ಅಂದರೆ, ಫಸ್ಟ್ ಆಫ್ ಆಲ್ ಸರ್ ನಾವು ಕ್ಯಾಲ್ಕುಲಸ್ ಕಲಿತಾ ಇದ್ದೀವಿ, ಓಕೆ, ನೋ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ನಮ್ಮ ಕ್ಯಾಲ್ಕುಲಸ್ನ ತಲೆನೋವಿದೆ. ನೆಕ್ಸ್ಟ್ ಮ್ಯಾಥ್ಸ್ ಚಾಪ್ಟರ್ ಕ್ಯಾಲ್ಕುಲಸ್ಸೇ, ಡೋಂಟ್ ವರಿ. ಆ ಕ್ಯಾಲ್ಕುಲಸ್ ನಾನು ಅಟ್ಲೀಸ್ಟ್ ಕ್ಯಾಲ್ಕುಲಸ್ ಕಂಪ್ಲೀಟ್ ಫಿನಿಶ್ ಮಾಡ್ಬಿಡ್ತೀನಿ ನಿಮಗೆ. ಓಕೆ, ಆ್ಯಂಡ್ ಏನಪ್ಪ ಏನು ಸರ್ ವೆಕ್ಟರ್ ಬೇರೆ, ನಾನು ವೆಕ್ಟರ್ ಸಪ್ರೇಟ್ ಸ್ಟಡಿ ಮಾಡ್ತಾ ಇದ್ದೀವಿ, ಕ್ಯಾಲ್ಕುಲಸ್ ಸಪ್ರೇಟ್ ಸ್ಟಡಿ ಮಾಡ್ತಾ ಇದ್ದೀವಿ, ನೀವೇನು ವೆಕ್ಟರ್ ಕ್ಯಾಲ್ಕುಲಸ್? ಎಸ್, ವೆಕ್ಟರ್ ಕ್ಯಾಲ್ಕುಲಸ್ ಎಲ್ಲದಲ್ಲೂ ಬರುತ್ತೆ. ಕ್ಯಾಲ್ಕುಲಸ್ ಸ್ಟ್ಯಾಟಿಸ್ಟಿಕ್ಸಲ್ಲೂ ಬರುತ್ತೆ, ಕ್ಯಾಲ್ಕುಲಸ್ ನಿಮಗೆ 3Dಯಲ್ಲೂ ಬರುತ್ತೆ, ನಿಮಗೆ ಎಲ್ಲ ಪ್ರಾಬಿಲಿಟಿಯಲ್ಲೂ ಕ್ಯಾಲ್ಕುಲಸ್ ಬರುತ್ತೆ, ಎಲ್ಲ ಕಡೆ ಕ್ಯಾಲ್ಕುಲಸ್ ಬರುತ್ತೆ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್. ಸೊ ಅದರಿಂದ ಸ್ಟಾರ್ಟ್ ಲವಿಂಗ್ ಕ್ಯಾಲ್ಕುಲಸ್. ಡೋಂಟ್ ವರಿ, ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಲವ್ ದ ಕ್ಯಾಲ್ಕುಲಸ್. ಓಕೆ, ನೆಕ್ಸ್ಟ್ ಆ ರೀತಿ. ಮತ್ತು ಇನ್ನೊಂದು ಫನ್ ಫ್ಯಾಕ್ಟು, ನಮ್ಮ ಗಾಸ್ ನಿಮ್ಗೆ ಶಾರ್ಟ್ ಕೀ ಗೊತ್ತಲ್ಲ, ಶಾರ್ಟ್ ಕೀ ಕೇಳಿದ್ರೆ, ಶಾರ್ಟ್ ಕೀ ಡಿಫೆಕ್ಟ್ ಫೇಮಸ್ ಕ್ವಶನ್. ನಮ್ಮ ಶಾರ್ಟ್ ಕೀ ಬಂದುಬಿಟ್ಟು ನಮ್ಮ ಪ್ಲ್ಯಾಂಕ್ ಶಿಷ್ಯ, ಪ್ಲ್ಯಾಂಕ್ ಗೊತ್ತಾ, ಮ್ಯಾಕ್ಸ್ ಪ್ಲ್ಯಾಂಕು. ಸೊ ಮ್ಯಾಕ್ಸ್ ಪ್ಲ್ಯಾಂಕ್ ಶಿಷ್ಯ ಬಂದು ಶಾರ್ಟ್ ಕೀ. ಮ್ಯಾಕ್ಸ್ ಪ್ಲ್ಯಾಂಕ್ ಬಂದುಬಿಟ್ಟು ನಮ್ಮ ಕ್ರಿಚಾಫ್ ಗೊತ್ತಲ್ಲ, ಕ್ರಿಚಾಫ್ ಲಾಸ್ ಫಿಸಿಕ್ಸಲ್ಲಿ.
ಹೇಳ್ಕೊಡ್ತೀನಿ, ಡೋಂಟ್ ವರಿ. ಕ್ರಿಚಾಫ್ ಲಾಸ್, ಕ್ರಿಚಾಫ್ ಶಿಷ್ಯ ಬಂದು ನಮ್ಮ ಪ್ಲ್ಯಾಂಕ್, ಕ್ರಿಚಾಫ್ ಬಂದ್ಬಿಟ್ಟು ನಮ್ಮ ಗಾಸ್ ಶಿಷ್ಯ. ಗಾಸ್ ಅಂದರೆ ನೋಡಿ, ಇವೆಲ್ಲ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ಐ ಕ್ಯಾನ್ ಕೀಪ್. ಅಂದರೆ ಕ್ರಿಚಾಫ್ ಇಸ್ ನಾಟ್ ಡೈರೆಕ್ಟ್ಲಿ ಗಾಸ್ ಶಿಷ್ಯ ಅಲ್ಲ, ಆ ಗಾಸ್ ಮತ್ತು ವೆಬ್ಬರ್ ದೋಸ್ತುಗಳು. ಸೊ ಅವ್ರೇನು ಮಾಡಬೇಕಾದ್ರೆ ಏನೋ ಒಂದು ಇನ್ವೆಂಟ್ ಮಾಡ್ತಾರೆ, ಅದನ್ನ ಕ್ರಿಚಾಫ್ ಯೂಸ್ ಮಾಡಿಕೊಂಡು ಅವರು ಕೂಡ ಲಾಸ್ನ ಡೆವಲಪ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇದು ತುಂಬ ಇಂಟ್ರೆಸ್ಟಿಂಗು. ಮತ್ತು ಪ್ಲ್ಯಾಂಕ್ ಬಂದು ಐನ್ಸ್ಟೀನ್ ದೋಸ್ತು, ಅವ್ರು ತುಂಬ ಚಡಿ ದೋಸ್ತುಗಳು. ಆ್ಯಂಡ್ ಇವರು ಬೋರ್ ಬಂದುಬಿಟ್ಟು ಐನ್ಸ್ಟೀನ್ಗೆ ಶತ್ರು ಆ್ಯಕ್ಚುಲಿ. ಇದೆಲ್ಲ ತುಂಬ ಚೆನ್ನಾಗಿ, ತುಂಬ ಇಂಟ್ರೆಸ್ಟಿಂಗ್ ಈ ಸ್ಟೋರಿಗಳು. ನೀವೇನೋ ಗಾಸ್ಲಾ ಅಂತ ಕೇಳ್ಬಿಡ್ತೀರಾ, ಆ ಗಾಸ್ಲಾ ಹಿಂದೆಗಡೆ ಹೆಂಗೆ ಡೆವಲಪ್ ಮಾಡಿದ್ರು ಅವ್ರ ಸ್ಟೋರಿ ಕೇಳಿಬಿಟ್ರೆ ಇಟ್ ವಿಲ್ ಬಿ ಇನ್ಸ್ಪಿರೇಷನಲ್. ತುಂಬ ಪೂರ್ ಆ್ಯಕ್ಚುಲಿ. ಈವನ್ ನಮ್ಮ ಫ್ಯಾರಡೆ ಅವ್ರ ಬಗ್ಗೆ ಫ್ಯಾರಡೆ ಬಗ್ಗೆ, ಐನ್ಸ್ಟೀನ್ ಬಗ್ಗೆ ಅದನ್ನು ನೀವು ಸ್ಟೋರಿ ಕೇಳಿಬಿಟ್ರೆ ಹತ್ಕೊಂಡ್ಬಿಡ್ತಾರೆ ಆ್ಯಕ್ಚುಲಿ. ಯು ಶುಡ್ ಬಿ ವೆರಿ ಪ್ರಿವಿಲೇಜ್ ಟು ವಾಟ್ ಯು ಹ್ಯಾವ್ ಇಟ್ ಆ್ಯಕ್ಚುಲಿ, ವಾಟ್ ಎವರ್ ನಾವು. ಅಂದರೆ ನೀವು ನಿಮ್ಗೆ ಏನಿಲ್ಲ ಅಂದ್ರೆ ಯು ಕ್ಯಾನ್ ಅಚೀವ್ ಸ್ಟಿಲ್ ಬೈ ಲುಕಿಂಗ್ ಎಟ್ ದಿಸ್ ಪೀಪಲ್ ಆ್ಯಂಡ್ ಆಲ್. ಓಕೆ, ಗಾಸ್ಲಾ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಬೇಡಿ, ನಾನು ಚಾಪ್ಟರ್ ಮಾಡಬೇಕಾದ್ರೆ ಅಲ್ಲಲ್ಲಿ ಹೇಳ್ತಾನೆ ಇರ್ತೀನಿ ಅವ್ರ ಸ್ಟೋರೀಸು ಹೆಂಗೆ ನಡೀತು ಅಂತ. ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಆ್ಯಕ್ಚುಲಿ. ಐ ಕೀಪ್ ಟೆಲಿಂಗ್ ಯು ಆಲ್ ದೋಸ್ ಥಿಂಗ್ಸ್. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಈಗ ಏನಪ್ಪ ಗಾಸ್ಲಾ ಅಂದರೆ, ಫಸ್ಟ್ ಗಾಸ್ಲಾ ಅಂದರೆ ಏನು? ನಾವು ಎಲೆಕ್ಟ್ರಿಕ್ ಫೀಲ್ಡು ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಟ್ಟು ವಿ ಹ್ಯಾವ್ ಫೌಂಡ್ ಓನ್ಲಿ ಫಾರ್ ದ ಡೈಪೋಲ್. ಅಂದರೆ ಈಕ್ವಟೋರಿಯಲ್ ಪ್ಲೇನ್ ಮತ್ತು ಆಕ್ಸಿಯಲ್ ಪ್ಲೇನ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಡೈಪೋಲ್. ಅಂದರೆ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದು ಬೇಕಾದರೂ ಫೈಂಡ್ ಮಾಡ್ಬೋದಾ? ಏನು ಬೈ ಡೈಪೋಲ್ಗೆ ಫೈಂಡ್ ಮಾಡಬೇಕಾ? ಐ ಕ್ಯಾನ್ ಫೈಂಡ್ ಫಾರ್ ಎನಿ ಕೈಂಡ್ ಆಫ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ನಾಟ್ ಜಸ್ಟ್ ಫಾರ್ ದ ಡೈಪೋಲ್. ದೆನ್ ಹೌ ಕ್ಯಾನ್ ಐ ಡೂ ದ್ಯಾಟ್? ಸೊ ದ್ಯಾಟ್ ಇಸ್ ಗಿವನ್ ಬೈ ಗಾಸ್ ಲಾ. ಸೊ ಗಾಸ್ ಲಾ ಏನು ಅಂದರೆ, ಎಷ್ಟೊಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಇಫ್ ಯು ವಾಂಟ್ ಟು ಫೈಂಡ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಡ್ಯೂ ಟು ಮೆನಿ ಚಾರ್ಜಸ್, ಆ್ಯಂಡ್ ಅದನ್ನೇನಂದರೆ ಯು ಆಲ್ವೇಸ್ ಅಸ್ಯೂಮ್ ಇಟ್ ಗಾಸಿಯನ್ ಸರ್ಫೇಸ್ ಅಂತ ಹೇಳ್ತೀವಿ ನಿಮಗೆ. ಓಕೆ, ಸೊ ವಾಟ್ ಇಸ್ ಗಾಸಿಯನ್ ಸರ್ಫೇಸ್? ಇಸ್ ಸಮ್ ಸರ್ಫೇಸ್ ವಿಚ್ ಜಸ್ಟ್ ಕವರ್ಸ್ ಆಲ್ ದ ಚಾರ್ಜಸ್ ಅಷ್ಟೇ. ಅದು ಯಾವ ರೀತಿ ಶೇಪ್ ಆದರೂ ಇರ್ಬೋದು ನಿಮಗೆ ಆ್ಯಕ್ಚುಲಿ. ಸೊ ಗಾಸಿಯನ್ ಸರ್ಫೇಸ್ ಅಂದರೆ ಅದೇ ರೀತಿ ನಿಮಗೆ ಇನ್ನೊಂದು ಚಾಪ್ಟರ್ ಆಂಪೇರಿಯನ್ ಲೂಪ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಆಲ್ ರಿಲೇಟೆಡ್. ನೀವು ಏನು ಗೊತ್ತಾ, ಎಲ್ಲಾದನ್ನೂ ರಿಲೇಟ್ ಮಾಡ್ತಾ ಇರಬೇಕು. ನೀವು ಯಾವುದೋ ಒಂದು ಚಾಪ್ಟರ್ ಇಲ್ಲಿ ಕಲಿತ್ರೆ ಅದನ್ನ ಇನ್ನೊಂದು ಕಡೆ ರಿಲೇಟ್ ಮಾಡಬೇಕು, ನೀವು ಇನ್ನೊಂದು ಕಡೆ ಕಲಿತು ಇನ್ನೊಂದು ಕಡೆ ರಿಲೇಟ್ ಮಾಡಬೇಕು. ಸೊ ಎಲ್ಲ ಈ ರಿಲೇಷನ್ಸ್ ಮಾಡ್ತಲ್ಲ, ಎಷ್ಟು ನಿಮ್ಮ ಬ್ರೈನಲ್ಲಿ ಎಷ್ಟು ನೀವು ಡೆವಲಪ್ ಲಿಂಕ್ಸ್ ಮಾಡ್ತೀರೋ ಅಷ್ಟು ನೀವು ನೋಡಿ. ಸೊ ಆಫ್ ದ ಟಾಪಿಕ್ಕು ನಿಮ್ಮ ಡಾಟ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥು ಎಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥು ಚಾಪ್ಟರ್ಸ್ ಎಲ್ಲ, ಆ ಎಲ್ಲ ಚಾಪ್ಟರ್ಗೆ ನೀವು ಎಷ್ಟು ಲಿಂಕ್ ಮಾಡ್ತೀರೋ ನೀವು ಅಷ್ಟು ಇಂಟೆಲಿಜೆನ್ಸ್ ಆಗ್ತೀರೋ ಆ್ಯಕ್ಚುಲಿ. ಆಲ್ವೇಸ್ ರಿಮೆಂಬರ್ ಲಿಂಕಿಂಗ್ ಅಂದರೆ ಈ ಲಿಂಕಿಂಗ್ ನಿಮ್ಗೆ ಗೊತ್ತಾದರೆ ನೀವು IIT ಜೆ ಅಡ್ವಾನ್ಸಲ್ಲೆಲ್ಲ ನೀವು ಎಲ್ಲ ಲಿಂಕ್, ಎಲ್ಲ ಚಾಪ್ಟರ್ಸ್ ಲಿಂಕ್ ಇರುತ್ತೆ. ಆ ರೀತಿ ಸುಮ್ಮನೆ ಯಾವುದೂ ಇಲ್ಲ. ನೋಡಿ, ನಾನು ಕ್ವಶನ್ ಸಾಲ್ವ್ ಮಾಡೋಕ್ಕಾದ್ರೆ ನೋಡ್ತೀನಿ ಯಾವ ರೀತಿ ಲಿಂಕ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಏನು ಹೇಳ್ತಾ ಇದ್ದೀವಿ? ಸೊ ತುಂಬ ಚಾರ್ಜಸ್ ಇರುತ್ತೆ, Q1, Q2, Q3 ಅದೆಲ್ಲ ಇರುತ್ತೆ. ಸೊ ದ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್, ಕಾಮನ್ ಸೆನ್ಸ್ ಅಲ್ವಾ? ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವಾಟ್ ನಮ್ಮ ಗಾಸಿಯನ್ ಸರ್ಫೇಸ್ ಅಸ್ಯೂಮ್ ಮಾಡಬೇಕು. ಯಾವ ರೀತಿ ಅಂದರೆ, ಸೊ ಇದು ಫ್ಲಕ್ಸ್ ಬಂದ್ಬಿಟ್ಟು ನಮಗೆ ದ ಫ್ಲಕ್ಸ್ ಔಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಇಸ್ ಈಕ್ವಲ್ ಟು ವಾಟ್ ಗಾಸ್ ಇಟ್ ಇಸ್. ದ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ Q ಟೋಟಲ್. ಇದು ಕಾಮನ್. ಅದೇ ಏನಕ್ಕೆ ಅಸ್ಯೂಮ್ ಮಾಡಬೇಕಂದ್ರೆ, ಇದು ನೀವು ಫಾರ್ ಎಕ್ಸಾಂಪಲ್ ಒಂದು ಏನೋ ಇದೆ ಅನ್ಕೊಳ್ಳಿ. ಸೊ ಏನೋ ಒಂದು ನಿಮಗೆ ಲೈಟ್ ಇದೆ, ಆ ಲೈಟ್ ಎಲ್ಲ ಕಡೆ ಬರ್ತಾ ಇದೆ, ನೀವು ಆ ಲೈಟ್ನ ಕ್ಲೋಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ಅಸ್ಯೂಮ್ ಎ ಸರ್ಫೇಸ್ ವಿಚ್ ಜಸ್ಟ್ ಕವರ್ಸ್ ಆಲ್ ದೋಸ್ ಥಿಂಗ್ಸ್. ಅಂದರೆ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಅಮೌಂಟ್ ಆಫ್ ಲೈಟ್ ಇಸ್ ಕಮಿಂಗ್ ಔಟ್ ಫ್ರಮ್ ದಿಸ್ ಬಲ್ಬ್. ಸೊ ಅದರಿಂದ ಒಂದು ಅಸ್ಯೂಮ್ ಮಾಡ್ಕೊಂಡು ಸರ್ಫೇಸ್ ಅಸ್ಯೂಮ್ ಮಾಡಿ. ಆ ಸರ್ಫೇಸ್ ಶುಡ್ ಕ್ಲೋಸ್ ಎವ್ರಿಥಿಂಗ್, ಎಲ್ಲ ಕ್ಲೋಸ್ ಮಾಡಬೇಕು. ಆ ಕ್ಲೋಸ್ ಮಾಡಾದ್ಮೇಲೆ ಸೊ ನಿಮಗೆ ಇದು ಬರುತ್ತೆ ಆ್ಯಕ್ಚುಲಿ. ಸೊ ದಟ್ ಈಸ್ ಕಾಲ್ಡ್ ಗಾಸಿಯನ್ ಸರ್ಫೇಸ್, ಆಯಿತಾ? ಸೊ ಇದು ಬಂದು 1/ε0 ಟೈಮ್ಸ್ ಚಾರ್ಜ್ ಅಷ್ಟೇ. ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಎನಿ ಡಿಸ್ಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು 1/ε0 ಟೈಮ್ ದ ಚಾರ್ಜ್ ಇನ್ಕ್ಲೂಡ್ ದ ಗಾಸಿಯನ್ ಸರ್ಫೇಸ್. ಓಕೆ, ಇದು ಗಾಸಿಯನ್ ಸರ್ಫೇಸ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ 3 ಅಪ್ಲಿಕೇಶನ್. ನಾನು ಡಿರೈವೇಷನ್ ಹೇಳಲ್ಲ, ನಿಮ್ಗೆ ಡಿರೈವೇಷನ್ ಹೇಳ್ತೀನಿ, ಸೂಪರ್ ಸಖತ್ ಸಿಂಪಲ್ ಆಗಿ ಹೇಳ್ತೀನಿ. ಆ್ಯಂಡ್ ದೆನ್ ಫಸ್ಟ್ ಬಂದು ಡ್ಯೂ ಟು ಎ ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್, ಅವೆಲ್ಲ ಬರೀ ಎಲ್ಲ ನಾನು ವೈರ್ ಇದೆ ಇಲ್ಲಿ. ಸೊ ಇದು ಇನ್ಫೈನೈಟ್ಲಿ ಲಾಂಗು. ನೀವೊಂದು ಗಾಸಿಯನ್ ಯಾವತ್ತಾಗಲಿ ನಾವು ಇದರಿಂದ ತುಂಬ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಕಡೆ ಬರ್ತಾ ಇದೆ. ಐ ವಾಂಟ್ ಕ್ಯಾಲ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಮಾಡ್ಕೊಳ್ಳಿ, ಇದೊಂದು 3 ಡೈಮೆನ್ಷನಲ್, ಒಂದು ಟ್ಯೂಬ್ಲೈಟ್ ಇದ್ದಂಗೆ. ಟ್ಯೂಬ್ಲೈಟ್ ಕಡೆ ಫುಲ್ ಎಲ್ಲ ಕಡೆ ಲೈಟ್ ಬರುತ್ತಲ್ವ, ಅದೇ ರೀತಿ ಲೈಟ್ ಎಲ್ಲ ಕಡೆ ಬರ್ತಾ ಇದೆ. ಆ್ಯಂಡ್ ಐ ಹ್ಯಾವ್ ಟು ಅಸ್ಯೂಮ್ ಎ ಗಾಸಿಯನ್ ಸರ್ಫೇಸ್ ವಿಚ್ ಸೂಟ್ಸ್ ಫಾರ್ ದಿಸ್. ಸರ್ಫೇಸ್ ಕ್ಯಾನ್ ಬಿ ಲೈಕ್ ದಿಸ್, ಹಿಂಗೆ ತೊಗೊಂಡು ಸರ್ಫೇಸ್ ಮುಗಿದಲ್ಲ. ಸೊ ಸಿಲಿಂಡ್ರಿಕಲ್ ಸರ್ಫೇಸ್ ಅಂದರೆ ನಾನು ಐ ಆಮ್ ನಾಟ್ ಟೇಕಿಂಗ್ ಇನ್ಫೈನೈಟ್ ಥಿಂಗ್, ಅಂದರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಎ ಪರ್ಟಿಕ್ಯುಲರ್ ಲೆಂತ್ ಆಫ್ ವೈರ್ ಎಲ್ ತೊಗೊಂತೀನಿ. ಓಕೆ, ಸೊ ಇಲ್ಲಿ ಏನಿದೆ, ವೆರಿ ಸಿಂಪಲ್. ನೀವು ಯಾವತ್ತೇ ಆಗಲಿ ಟೋಟಲ್ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಏರಿಯಾ ಅಸ್ಯೂಮ್ ಮಾಡಬೇಕು. ಸ್ಮಾಲ್ ಏರಿಯಾ ಅಸ್ಯೂಮ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ಫ್ಲಕ್ಸ್ ಬರ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಇಂಟಿಗ್ರೇಟ್ ಮಾಡಬೇಕು. ಇದು ಕಾಮನ್ ಎಲ್ಲದರಲ್ಲೂ ಅಷ್ಟೇ. ನೀವಂತೂ ಜೆ ಅಡ್ವಾನ್ಸ್ಗೆ ಹೋಗ್ಬಿಟ್ರೆ ಬರೀ ಕ್ವಶನ್ಸ್ ಅದೇ ರೀತಿ ಕ್ವಶನ್ಸ್ ಇರುತ್ತೆ. ಯಾವುದೋ ಅವ್ರು ಇಷ್ಟ ಬಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ, ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಬೇಸಿಕಲಿ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಈಸಿ ಇದ್ದರೆ ಈ ಕ್ವಶನ್ಸ್ ತುಂಬ ಈಸಿ. ಸೊ ಇದು ಎಲ್ಲ ಇಂಟಿಗ್ರೇಟ್ ಮಾಡಿದ್ರೆ, ನಾನು ಇಂಟಿಗ್ರೇಟ್ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಏರಿಯಾ ಆಫ್ ಸಿಲಿಂಡರ್ ಏನು ಕವರ್ಡ್ ಸರ್ಫೇಸ್ ಆಫ್ ಸಿಲಿಂಡರ್, CSF ಸಿಲಿಂಡರ್. CSF ಸಿಲಿಂಡರ್ ಏನು 2πr × L, H ಇದೆ ಅಲ್ಲಿ H.
ಇಂಟು ಎ ಇ ಇಂಟು ಎ ಫ್ಲಕ್ಸ್ ಬಂದ್ಬಿಟ್ಟು ಇಂಟು ಆರ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಇ that must be equal to q by epsilon naught according to Gauss. According to Gauss, q by epsilon naught, according to this, as per the integration and all, this is the formula. Area into electric field. ಅವೆರಡು ಆ್ಯಂಗಲ್ 90 ಇರುತ್ತೆ, ಸೊ ಕಾಸ್ 9 ಸಾರಿ ಎರಡು ಆ್ಯಂಗಲ್ 0 ಇರುತ್ತೆ, ಸೊ ಕಾಸ್ 0 1 ಆಗುತ್ತೆ. ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇ ಈಸ್ ಈಕ್ವಲ್ ಟು ಕ್ಯೂ ಬೈ 2 pi RL ಎಪ್ಸಿಲಾನ್ ನಾಟ್ ಅಷ್ಟೇ ಆಯ್ತಾ. ಸೊ ಇದಕ್ಕೆ ಕ್ಯೂ ಬೈ ಅಲ್ ಅದನ್ನು ನೀವು ಸಿಗ್ಮಾ ಬೈ 2 pi ಏನಿದೆ 2 pi RL ಅಷ್ಟೇ. ಇದಕ್ಕೆ ಇಷ್ಟೇ ಡಿರೈವೇಷನ್ ರೀ, ಇಷ್ಟೇ ಡಿರೈವೇಷನು ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೊಸ ಸಿಲೆಬಸಲ್ಲಿ ಅದೇನೋ ಚಾರ್ಜ್ ತೆಗೆದುಬಿಟ್ಟಿದ್ದಾರೆ, ಚಾರ್ಜ್ ಇದಿದೆ, ಈವನ್ ಪ್ಲೇಟ್ ಕೂಡ ಇದೆ. ದೇ ರಿಮೂವ್ ಐ ಥಿಂಕ್ 2021ಗೆ ದೇ ರಿಮೂವ್ ಡ್ಯೂ ಟು ಏನು ಶೆಲ್. ಏನು ಡಿಫ್ರೆನ್ಸ್ ಆಗುತ್ತೆ, ಜಸ್ಟ್ ಒಂದು ಇಷ್ಟೇ ಡಿರೈವೇಷನ್. ಇದಕ್ಕೆ ನೀವು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬರೆದ್ಬಿಟ್ರೆ ನಮಗೆ ಫುಲ್ ಮಾರ್ಕ್ಸ್ ಬಂದ್ಬಿಡ್ತು ಅಷ್ಟೇ. ಮೇನ್ ಡಿರೈವೇಷನ್ ಇಷ್ಟೇ. ಬಟ್ ನೀವು ಹೋಗ್ಬಿಟ್ಟು ಇಷ್ಟೇ ಎಕ್ಸಾಮ್ ಬರೆದು ಬಂದುಬಿಟ್ರೆ ಅಲ್ಲಿ 5 ಮಾರ್ಕ್ಸ್ಗೆ ಅವ್ನು 2 ಮಾರ್ಕ್ಸ್ ಮಾರ್ಕ್ ಕೊಡ್ತಾರೆ ಆ್ಯಕ್ಚುಲಿ. ಯಾಕಂದರೆ ಇದಕ್ಕೆ ತಲೆ ಬೋರ್ಡು 2 ಬೇಕಲ್ವ. ಸೊ ಅಪ್ಲೈ ಮಾಡಿ ಎಲ್ಲ ನೀವೇನೇನು ಕನ್ಸಿಡರ್ ಮಾಡ್ತೀರೋ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದೇ ಡಿರೈವೇಷನ್ ಅಂತ ಅಷ್ಟೇ. ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಷ್ಟೊಂದು ಬೇಕಾಗಿಲ್ಲ. ಯಾವ ರೀತಿ ಬಂತು ಅಂತ ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ಇಂಟಿಗ್ರೇಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು ಇಲ್ಲಿ. ಆ್ಯಂಡ್ ಮಾಡಿಬಿಟ್ಟು ನಿಮಗೆ ಮುಗೀತು. ಇನ್ನೊಂದು ಇಂಥ ಚಾರ್ಜ್ ತೊಗೋಣ. ಈಗ ಇದು ಕೂಡ ಸೊ ಏನು ಇದು ಕೂಡ ಒಂದು ಡಿಸ್ಟ್ರಿಬ್ಯೂಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ 2 ಕಡೆ ಇರುತ್ತೆ. ನಿಮ್ಗೆ 2 ಕಡೆ ನೋಡಿ, ಇಲ್ಲಿ ಚಾರ್ಜ್ ತೊಗೊಂಡ್ರೆ ನಿಮಗೆ 2 ಕಡೆ ಇರುತ್ತೆ. ಯು ಅಸ್ಯೂಮ್ ಸಮ್ ಗಾಸಿಯನ್ ಸರ್ಫೇಸ್ ವಿಚ್ ಜಸ್ಟ್ ಕವರ್ಸ್ ಆಲ್ ದಿಸ್ ಥಿಂಗ್ಸ್. ನಾನು ಇಲ್ಲಿ ಏರಿಯಾ ಎ ಅಂತ ತೊಗೊತೀನಿ, ಯಾವುದೋ ಒಂದು ಹಿಂಗಿರ್ಬೋದು ಗಾಸಿಯನ್ ಸರ್ಫೇಸು. ಸೊ ಐ ಆಮ್ ಟೇಕಿಂಗ್ ಸಮ್ ಏರಿಯಾ ಎ. ಸೊ ಸೇಮ್ ಥಿಂಗ್ ಇಲ್ಲಿ ಕೂಡ ಟೋಟಲ್ ಏರಿಯಾ ಏನಪ್ಪ ಎ. ಆಲ್ರೆಡಿ ನಾವು ಏನೇ ತೊಗೊತಾ ಇದ್ದೀವಿ, ಅಲ್ಲಿ 2 ಕಡೆ ಇರೋದ್ರಿಂದ 2a. ಸೊ ಇಂಟು ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಮಸ್ಟ್ ಬಿ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಏನು ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಟ್ಟು, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್, ದಟ್ ಈಸ್ ಕ್ಯೂ ಡಿವೈಡ್ ಬೈ 2a ಇಂಟು ಎಪ್ಸಿಲಾನ್ ನಾಟ್. ಕ್ಯೂ ಬೈ ಏನು, ಅದನ್ನು ನಾವು ಸಿಗ್ಮಾ ಅಂತ ಕರಿತೀವಿ. 2 ಅಂದರೆ ಏನು, ಡೆನ್ಸಿಟಿ. ಲ್ಯಾಂಬ್ಡಾ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಅಂದರೆ ಡೆನ್ಸಿಟಿ ಅಷ್ಟೇ, ಲೆಂತ್ ಡಿವೈಡೆಡ್ ಬೈ ಚಾರ್ಜ್ ಡಿವೈಡೆಡ್ ಬೈ ಲೆಂತ್ ಅಷ್ಟೇ. ಸಿಗ್ಮಾ ಅಂದರೆ ಏನು, ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ಅಷ್ಟೇ. ಕ್ಯೂ ಡಿವೈಡೆಡ್ ಬೈ ಏರಿಯಾ. ಡೆನ್ಸಿಟೀಸ್ ಎಲ್ಲ ಆಗಲ್ಲ. ಚಾರ್ಜ್ ಡೆನ್ಸಿಟಿ, ಏರಿಯಾ ಡೆನ್ಸಿಟಿ, ಲೆಂತ್ ಡೆನ್ಸಿಟಿ, ಎಷ್ಟು ಲೆಂತ್ ಪರ್ ಯೂನಿಟ್ ಲೆಂತ್ ಎಷ್ಟಿದೆ ಅಂತ. ಇದು ಇನ್ಫ್ಯಾಕ್ಟ್ ಐ ಥಿಂಕ್ ತುಂಬ ಕ್ವಶನ್ ಬಂದಿದ್ದಾರೆ KCET-ಯಲ್ಲಿ, ತುಂಬ ಕ್ವಶನ್ ಬಂದಿದ್ದಾರೆ. ಸೊ ಐ ಥಿಂಕ್ ರೀಸೆಂಟ್ಲಿ ಕೂಡ ಬಂದಿದೆ ಒಂದು ಕ್ವಶನ್ 2020-ಯಲ್ಲಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಈಗ ಶೆಲ್ ತೊಗೋಣ. ಈ ಶೆಲ್ಲು ನೋಡಿ, ಇದರಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ಮತ್ತು ಕಂಡಕ್ಟಿಂಗು, ನಾನ್ ಕಂಡಕ್ಟಿಂಗು, ಶೆಲ್ಲು, ಸ್ಪಿಯರು ಏನೋ ಇರುತ್ತೆ ಆ್ಯಕ್ಚುಲಿ. ಬಟ್ ಅದರದ್ದು ಗ್ರಾಫ್ಸ್ ತುಂಬ ಇಂಪಾರ್ಟೆಂಟ್. ನೀವು ಒಂದು ವೇಳೆ JEE ಮೇನ್ಸಲ್ಲಿ ಪ್ರಿಪೇರ್ ಆಗಿದ್ದರೆ ಅದು ಗ್ರಾಫ್ಸ್ ನೋಡ್ಕೊಳ್ಳಿ ಚೆನ್ನಾಗಿ. ಆ ಗ್ರಾಫ್ಸ್ಗಳು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಂಡ್ ನಾನಿಲ್ಲಿ ಸ್ಪೆರಿಕಲ್ ಶೆಲ್ ತೊಗೊತಾ ಇದ್ದೀನಿ. ಐ ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಸಮ್ ಅದರ್ ಲೊಕೇಶನ್ ಅಟ್ ದಿಸ್ ಪಾಯಿಂಟ್. ಅಂದರೆ ಡಿಸ್ಟೆನ್ಸ್ ಬಂದು 6, ಇದರ ರೇಡಿಯಸ್ ಬಂದುಬಿಟ್ಟು ಕ್ಯಾಪಿಟಲ್ 6. ಅದಾದಮೇಲೆ ಐ ವಾಂಟ್ ಟು ಫೈಂಡ್ ವಾಟ್ ಈಸ್ ದ ವಾಟ್ ಈಸ್ ದ್ಯಾಟ್ ಇಲ್ಲಿ ನಿಮ್ಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಫೈಂಡ್ ಮಾಡೋಕ್ಕೆ ಆ್ಯಕ್ಚುಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ ಬೇಸಿಕಲಿ ಆ ಸೇಮ್ ಫಾರ್ಮುಲಾ. ಏನು ಮಾಡೋಕ್ಕಂದ್ರೆ ನಾವೀಗ ಸೊ ವಿ ಹ್ಯಾವ್ ಟು ಸೇಮ್ ಲಾಜಿಕ್ ಅಪ್ಲೈ ಮಾಡಿ. ಸೊ ವಿ ಹ್ಯಾವ್ ಟು ಟೇಕ್ ಎ ಸ್ಮಾಲ್ ಏರಿಯಾ ತೊಗೊಬೇಕು. ನೀವು ಒಂದು ಗಾಸಿಯನ್ ಸರ್ಫೇಸ್ನ ಅಸ್ಯೂಮ್ ಮಾಡ್ಕೊಬೇಕಲ್ಲಿ. ಅಷ್ಟರಲ್ಲಿ ಆ ಗಾಸಿಯನ್ ಸರ್ಫೇಸ್ ಮಾಡ್ಕೊಂಡು ಅಲ್ಲೊಂದು ಸ್ಮಾಲ್ DS ತೊಗೊಬೇಕು, ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಬೇಸಿಕಲಿ ಏರಿಯಾ ಬರುತ್ತೆ ಅಷ್ಟೇ ನಿಮಗೆ. ಏರಿಯಾ ಏನೋದು ಫುಲ್ 4πr² ಸರ್ಕಲ್ದು ಅಲ್ವಾ. 4πr² ಇಂಟು ಏರಿಯಾ ಬಂತು ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಮ್ಮದು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇಲ್ಲಿ ಕೂಡ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಏನಾಗುತ್ತೆ ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದುಬಿಟ್ಟು ಕ್ಯೂ ಡಿವೈಡೆಡ್ ಬೈ 4π ಬರುತ್ತೆ. ಇಲ್ಲಿ 4πr² ಬಂದು ಇನ್ನೊಂದು ಎಪ್ಸಿಲಾನ್ ನಾಟ್ ಇರುತ್ತೆ ಇಲ್ಲಿ. ಸೊ ಇದು ಫಾರ್ಮುಲಾ. ಅಂದರೆ ಕ್ಯೂ ಡಿವೈಡ್ ಬೈ ಇನ್ನೊಂದು ಚಾರ್ಜ್ನ ಅಂದರೆ ಟೋಟಲ್ ಚಾರ್ಜ್ ಬಂದು ಕ್ಯೂ, ಟೋಟಲ್ ಚಾರ್ಜ್ ಬಂದು ಕ್ಯೂ. ಸೊ ಕ್ಯೂ ಡಿವೈಡ್ ಬೈ ಕ್ಯೂನೋ ಕ್ಯಾಪಿಟಲ್ ಕ್ಯೂನೋ ಸ್ಮಾಲ್ ಕ್ಯೂ ತೊಗೊಬೋದು ನೀವು. ಸ್ಮಾಲ್ ಕ್ಯೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಸೊ ಕ್ಯೂ ಡಿವೈಡ್ ಬೈ, ನೀವು ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇದನ್ನು ಐ ಕ್ಯಾನ್ ಆಲ್ಸೋ ರೈಟ್ ಇನ್ ಒನ್ ಮೋರ್ ವೇ. 1/4π ಎಪ್ಸಿಲಾನ್ ನಾಟ್ ಕ್ಯೂ ಡಿವೈಡೆಡ್ ಬೈ r². ನಾನು ಕ್ಯಾಪಿಟಲ್ ಕ್ಯೂ ತೊಗೊಂಡ್ಬಿಡ್ತೀನಿ ಬಿಡಿ. ಸೊ ಯಾಕಂದರೆ ಸ್ಮಾಲ್ ಕ್ಯೂಗೆ ನಾನು ಟೆಸ್ಟ್ ಚಾರ್ಜ್ ಹೇಳ್ತೀನಿ. ಸೊ ಕ್ಯಾಪಿಟಲ್ ಕ್ಯೂ ತೊಗೊಂಡ್ಬಿಟ್ರೆ ತಲೆನೋವು ಆಗಲ್ಲ. ಸ್ಮಾಲ್ ಕ್ಯಾಪಿಟಲ್ ಕ್ಯೂ ಅಂದರೆ ಇದೇ ಫಾರ್ಮುಲಾ ಜಸ್ಟ್ ನಾವು ನಿಮ್ಗೆ ಹೇಳಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಅಂದರೆ ಒಂದು ಪಾಯಿಂಟ್ ಚಾರ್ಜ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಟ್ ಅಟ್ ಡಿಸ್ಟೆನ್ಸ್ r ಇಸ್ ಈಕ್ವಲ್ ಟು ವಾಟ್ 1/4π ಎಪ್ಸಿಲಾನ್ ನಾಟ್ ಕ್ಯೂ ಬೈ r². ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಕ್ವಶನ್ ತುಂಬ ಸತಿ ಕೇಳ್ತಾ ಇದ್ದಾರೆ ಎಕ್ಸಾಮಲ್ಲಿ. ಅಂದರೆ ಈ ಚಾರ್ಜ್ ಕ್ಯೂ ಇದೆಯಲ್ವಾ, ಇದು ಒಂದು ಶೆಲ್ಲು. Instead of that, if I just put just a point charge which has just same magnitude as of this, then electric field is always same. ಇಲ್ಲ ನೀವು ಇನ್ನೊಂದು ಈ ಸ್ಪೀರಲ್ಲಿ ಬಾಕ್ಸ್ ಹಾಕ್ತೀರಾ ಅಂದ್ಕೊಳ್ಳಿ, ಆ ಬಾಕ್ಸ್ ಚಾರ್ಜ್ ಕೂಡ ಕ್ಯೂನೇ ಇರುತ್ತೆ. ಅಂದರೆ ಏನು, ಸೊ ನೀವು ಯು ಫೈಂಡ್ ಅಟ್ ಸಮ್ ಅದರ್ ಲೊಕೇಶನ್ಸ್, therefore this distribution ಇದೆಯಲ್ವಾ, it doesn't matter, it's just a point charge ಅಷ್ಟೇ.
ಇದು 1 ಬೈ. ನೀವು ಒಂದು ವೇಳೆ ಸರ್ಫೇಸಲ್ಲಿ ತೊಗೊಂಡ್ರೆ ದಿಸ್ ಈಸ್ ಅಟ್ ಆರ್ ಇಸ್ ಮೋರ್ ದ್ಯಾನ್ ಆರ್. ಇನ್ನೊಂದು ಇದೇ ನೀವು ಸರ್ಫೇಸಲ್ಲಿ ತೊಗೊಂಡ್ಬಿಟ್ರೆ, ನೀವು ಇಲ್ಲಿ ಸರ್ಫೇಸ್ ಅಂದರೆ ಇಲ್ಲಿ ಐ ಆಮ್ ಗೋನ್ ಟೇಕ್ ದ ಸರ್ಫೇಸ್ ಅಂದರೆ ಸರ್ಫೇಸಲ್ಲಿ ವೆನ್ ಆರ್ ಈಸ್ ಈಕ್ವಲ್ ಟು ಆರ್ ಯು ಜಸ್ಟ್ ಪುಟ್ ದಟ್ ಫಾರ್ಮುಲಾ, ದಟ್ ಈಸ್ 1/4πε0 q by r square. r is less than r. ಇಲ್ಲಿ ಡೈರೆಕ್ಟ್ಲಿ ಝೀರೋ. ಏನಕ್ಕೆ ಝೀರೋ? ಏನು ನಮ್ಮ ಗಾಸ್ ಏನು ಹೇಳಿದ್ರು? ಗಾಸ್ ಏನು ಹೇಳಿದ್ರು ಸೊ ಯು ಹ್ಯಾವ್ ಟು ಕನ್ಸಿಡರ್ ಗಾಸಿಯನ್ ಸರ್ಫೇಸ್ ವಿಚ್ ಹ್ಯಾಸ್ ದ ಚಾರ್ಜ್. ನೀನು if you are finding, you want to find what is electric field at the center of this location, you have to consider Gaussian surface here. So the Gaussian surface do not enclose any charge. Since it does not include any charge, electric field here is zero. ಇದು ಕೂಡ ತುಂಬ ಇಂಪಾರ್ಟೆಂಟ್. ಒಂದು ಯಾವುದೇ ಒಂದು ಮೆಟಾಲಿಕ್ ಶೆಲ್ ಅಲ್ಲಿ ಸೊ ಇಟ್ ವಿಲ್ ಬಿ ಆಲ್ವೇಸ್ ಝೀರೋ ಆಕ್ಚುಲಿ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್. ಡಿರೈವೇಷನ್ ಅರ್ಥ ಆಯ್ತಲ್ವಾ? ಸೊ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ. E is equal to ಇದು ಫಾರ್ಮುಲಾ ಹೆಂಗೆ ಬಂತು ಅಂದರೆ ಏರಿಯಾ ಇಂಟು ಇ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಷ್ಟೇ. ಎಲ್ಲದರಲ್ಲೂ ಅಷ್ಟೇ ಏರಿಯಾ ಇಂಟು ಇ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಅದರಲ್ಲೇ ಇ ಬಂದು ಸಿಗ್ಮಾ ಬೈ 2 ಎಪ್ಸಿಲಾನ್. ಇದು ನಾವು ಕೆಪಾಸಿಟರ್ಸಲ್ಲಿ ತುಂಬ ಯೂಸ್ ಮಾಡ್ತೀವಿ, ನೆನಪಿಕೊಳ್ಳಿ ಫಾರ್ಮುಲಾ. ಓಕೆ, ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಇದು ಅಷ್ಟೇ ಸೇಮ್ ಇಲ್ಲೂ ಅಷ್ಟೇ ನೋಡಿ, ಏರಿಯಾ ಇಂಟು ಇ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ನಾನು ಇಲ್ಲಿ ಕ್ಯಾಪಿಟಲ್ ಕ್ಯೂ ತೊಗೊಂಡು ಜಸ್ಟ್ ಟು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಸೊ ಆರ್ ಈಸ್ ಮೋರ್ ದೆನ್ ಆರ್, ಸೊ ಇಟ್ ಇಸ್ ಜಸ್ಟ್ ಲೈಕ್ ಎ ಪಾಯಿಂಟ್ ಚಾರ್ಜ್. ಸೊ ಇಟ್ ಇಸ್ ಡಸಂಟ್ ಮ್ಯಾಟರ್ ಹೌ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿ ಆರ್ ಇದೆ, ಇಲ್ಲಿ 2r ಇದೆ, 10r ಇದೆ, ಬಟ್ ನೀವು ಆಚೆ ತೊಗೊತಾ ಇದ್ದೀರಾ ಒಂದು ಪಾಯಿಂಟು. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಎ ಪಾಯಿಂಟ್ ಚಾರ್ಜ್, ಆಯಿತಾ? ಸೊ ಡಿಸ್ಟ್ರಿಬ್ಯೂಷನ್ ಅಷ್ಟು ತಲೆ ಕೆಡ್ಸ್ಕೊಂಡು ಬೇಕಾಗಿಲ್ಲ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಆರ್ ಈಸ್ ಈಕ್ವಲ್ ಟು ಆರ್. ಸೊ ಇಲ್ಲಿ ಒಂದು ಜಸ್ಟ್ ರೀಪ್ಲೇಸ್ ಮಾಡಿ, ಸಾರಿ ಇಲ್ಲಿ ಆರ್ ರಿಪ್ಲೇಸ್ ಮಾಡಿಬಿಡಿ, ಆರ್ ರಿಪ್ಲೇಸ್ ಮಾಡಿಬಿಟ್ಟು ಸೊ ನಿಮಗೆ ಆರ್ ಸ್ಕ್ವೇರ್. ಅದಾದಮೇಲೆ ಆರ್ ಇಸ್ ಲೆಸ್ ದ್ಯಾನ್ ಆರ್, ಇಟ್ ಇಸ್ ಝೀರೋ. ಅಷ್ಟೇ, ಅರ್ಥ ಆಯ್ತಲ್ವ? ನಾನು ಏನಾದ್ರು ಬಿಟ್ಟನ ಈಗ ಅಷ್ಟೇ, ಮೋಸ್ಟ್ಲಿ ಅಷ್ಟೇ ಅನಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೊ ವಿ ಡಿಸ್ಕಸ್ ಅಷ್ಟೇ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಕಾಲಮ್ಸ್ ಲಾ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ 1/4πε ನೆನಪಿಕೊಳ್ಳಿ. 1/4 Q1 Q2 ಆಸ್ಕರು. ಅಲ್ಲಿ ನಿಮ್ಗೆ ಮೇಯ್ನಾಗಿ ನಿಮಗೆ ಆ ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಗ್ಗೆ ನೆನಪಿರ್ಬೇಕು ನಿಮಗೆ. ಯಾಕಂದರೆ ಬೇರೆ ಬೇರೆ ರಿಪ್ಲೇಸ್ ಮಾಡೋದು ಏನಾಗುತ್ತೆ ಅಂತ ನೆನಪು. ಅದು ಕೆ-ಸೆಟ್ ಕ್ವಶನಲ್ಲಿ ಬೇಜನ್ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಈಸ್ಗಳು F/Q, ಅದು ಯೂನಿಟ್ ನೆನಪಿಕೊಳ್ಳಿ. ಆ್ಯಂಡ್ ಈಸ್ಗಳು V/D, ಒನ್ ಮೋರ್ ಫಾರ್ಮುಲಾ, ಅದು ಹೆಲ್ಪ್ ಆಗುತ್ತೆ. ಬಟ್ ಅದು ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ದೆನ್ ಫಾರ್ಮ್ ನೆನಪಿಕೊಳ್ಳಿ ಅಷ್ಟೇ ಸಾಕು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಡೈಪೋಲಲ್ಲಿ, ಆ ಡೈಪೋಲಲ್ಲಿ ಮೇಯ್ನಾಗಿ ನೀವು ಈಕ್ವಟೋರಿಯಲ್ ಮತ್ತು ಆಕ್ಸಿಯಲ್ ಬಂದುಬಿಟ್ಟು ಟ್ವೈಸ್ ಇರುತ್ತೆ. ಈಕ್ವಟೋರಿಯಲ್ ಬಂದು ಹಾಫ್ ಆಫ್ ದಟ್ ವ್ಯಾಲ್ಯೂ ಇರುತ್ತೆ. ಈಕ್ವಟೋರಿಯಲ್ಲಿ ಆಕ್ಸಿಯಲ್ ಏನಿರುತ್ತೋ ಅದರಲ್ಲಿ ಹಾಫ್ ಬಂದು ಈಕ್ವಟೋರಿಯಲ್ ಇರುತ್ತೆ, ಬಟ್ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಮತ್ತು ಜನರಲ್ ಕೇಸ್ ಕೊಟ್ಟರೆ ಒಂದು ಫಾರ್ಮುಲಾ ಕೊಟ್ಟಿನಿ, √p 3p cos θ + 1 ಅದು ನೆನಪಿಕೊಳ್ಳಿ. ಸೊ ಅದು ಮುಗೀತು. ಅದಾದಮೇಲೆ ನೆಕ್ಸ್ಟ್ ಬಂದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಫ್ಲಕ್ಸ್ ಅಂದರೆ ಏನು ಫಾರ್ಮುಲಾ? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು E is equal to F/, ಎಲೆಕ್ಟ್ರಿಕ್ ಫ್ಲಕ್ಸ್ ಏನಪ್ಪ, E is equal to E ಇಂಟು φ is equal to E ಇಂಟು cos θ, ಅದು ನೆನಪಿಕೊಳ್ಳಿ. ಅದು ಮುಗೀತು. ಎಲೆಕ್ಟ್ರಿಕ್ ಫ್ಲಕ್ಸಲ್ಲಿ ಯೂಶಲಿ ನೀವು ಆ್ಯಕ್ಚುಲಿ ನೀವು JEE ಮೀನ್ಸ್ ಅಡ್ವಾನ್ಸಲ್ಲಿ ಹೋದರೆ ನೀವು ಸರ್ಫೇಸ್ ಇಂಟಿಗ್ರಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟಿಗ್ರಲ್ಸ್ ಯಾವ ರೀತಿ ಮಾಡೋದು? ಡಬಲ್ ಇಂಟಿಗ್ರಲ್ಸ್, ಡಬಲ್ ಟೇಬಲ್ ಎಲ್ಲ ಇರುತ್ತೆ, ಬಟ್ ಡಬಲ್ ಇಂಟಿಗ್ರಲ್ ಸರ್ಫೇಸ್ ಇಂಟಿಗ್ರಲ್ ಅಂದರೆ ಅದು ಬೇಕಾಗಿಲ್ಲ. KCD ಯಾವತ್ತೂ ಕ್ವಶನ್ ಕೇಳೇ ಇಲ್ಲ. ಸೊ ಅದು ಮುಗಿದಾದ್ಮೇಲೆ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ನಮ್ಮದು ಗಾಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ಗಾಸ್ ಲಾ ಅಲ್ಲಿ ನೀವು ಯಾವತ್ತೇ ಆಗಲಿ ಈ ಡಿರೈವೇಷನ್ಸ್ನ ಅರ್ಥ ಮಾಡ್ಕೊಂಬಿಡಿ. ಯಾವ ರೀತಿ ಇದು ತಲೆ ಬೋರ್ಡೆಲ್ಲ ಆಮೇಲೆ ಹಾಕೊಂಬರ್ಬೇಕಾದ್ರೆ, ಸೊ ಇದು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬರ್ತಾ ಇದೆ, ಯಾವ ಫಾರ್ಮುಲಾನ ಮಗಪ್ ಮಾಡ್ಕೊಂಬೇಡಿ. ಅಂದರೆ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಡಿರೈವ್ ಇಟ್ ಇನ್ ಎಕ್ಸಾಮ್ ಇನ್ ಎ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್. ಹಂಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹಂಗೆ ಡಿರೈವ್ ಮಾಡೋಷ್ಟು ಕೆಪಾಸಿಟಿ ನಿಮಗೆ ಇರಬೇಕು. ಅದಕ್ಕೆ ಅರ್ಥ ಮಾಡ್ಕೊಂಡು ಮಾಡಿ. ಇದು ಮೂರನ್ನು ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಮುಗೀತು. ಈಗ ಇದು ಮುಗಿದಾದ್ಮೇಲೆ ನಾನೇನು ಮಾಡ್ತೀನಿ ಅಂದರೆ, ಈಗ ನೆಕ್ಸ್ಟು ನಿಮಗೆ ಕೆ-ಸೆಟ್ ಕ್ವಶನ್ಸ್ನ ಎಲ್ಲದನ್ನು ಯಾವ ರೀತಿ ಬರ್ತಾ ಇದೆ ಅಂತ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಮೋಸ್ಟ್ಲಿ ನಾನು ಫಸ್ಟು ಕಾಲಮ್ಸ್ ಲಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಒಂದು ವೀಡಿಯೋ ಮಾಡ್ತೀನಿ, ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀನಿ. ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಒನ್ ಮೋರ್ ವೀಡಿಯೋ. ಇಲ್ಲ ಅಂದರೆ ನಾಳೆ ಇನ್ನೊಂದು 2 ವೀಡಿಯೋಸ್ ಮಾಡ್ತೀನಿ ಫುಲ್ ಎಲೆಕ್ಟ್ರಿಕ್ ಫೀಲ್ಡ್. ಅದಾದಮೇಲೆ ಎಲ್ಲೋಗೋ ಟೆಸ್ಟ್ ತೊಗೊಳ್ಳಿ ನಿಮಗೆ. ಸೊ ನಿಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ ಅದಾದಮೇಲೆ. ಆ್ಯಂಡ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ನಿಮಗೆ ಲೆಕ್ಚರ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಮ್ಯಾಥ್ಸ್ ಫಿಸಿಕ್ಸ್ಗಳು ನಾನೇ ಮಾಡ್ತೀನಿ ನಿಮಗೆ. ಆ್ಯಂಡ್ 2 ವೇಟ್ ಇದೆ, ಸೊ 2 ನಾನೇ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಐ ಹ್ಯಾವ್ ನಾಟ್ ವೇಸ್ಟೆಡ್ ಯುವರ್ ಟೈಮ್ ಎನಿವೇರ್. ನಿಮಗೆ ಅಲ್ಲೂ ನಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಸ್ವಲ್ಪ ಗಾಸ್ ಬಗ್ಗೆ ಹೇಳಿದೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಅದೇ ರೀತಿ ಹೇಳ್ತಾ ಇರೋಣ ಆಗ. ಆ್ಯಂಡ್ ನಿಮ್ಮ ಅಮೂಲ್ಯವಾದ ಟೈಮ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಂಡಿಂಗ್ ವಿತ್ ಮೀ. ಆ್ಯಂಡ್ ನೀವು ಆಲ್ಮೋಸ್ಟ್ 45 ಮಿನಿಟ್ಸ್ ನನ್ನ ಜೊತೆ ಇದ್ದೀರಾ. 45-46 ಮಿನಿಟ್ಸ್ ವಿ ಹ್ಯಾವ್ ಸ್ಪೆಂಟ್. ಐ ಹೋಪ್ ದಿಸ್ ವಾಸ್ ಅ ವೆರಿ ಫ್ರೂಟ್ಫುಲ್ ಟೈಮ್ ಫಾರ್ ಯು. ಆ್ಯಂಡ್ ಚೆನ್ನಾಗಿ ಸ್ಟಡಿ ಮಾಡಿ. KCD ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಕ್ವಶನ್ಸ್ ಮಾಡ್ತೀನಿ ಇದೇ ಟಾಪಿಕ್ ಮೇಲೆ. ಆ್ಯಂಡ್ ವಿ ವಿಲ್ ಸಾಲ್ವ್ ದಟ್ ಕ್ವಶನ್. ಓಕೆ, ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ತೋರಿಸಿ. ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಸೆಕ್ಷನ್ ಹೇಳಿ. ಯಾಕಂದರೆ ನಿಮ್ಮ ಕಮೆಂಟ್ಸು, ನಿಮ್ಮ ಲೈಕ್ಸು, ನಿಮ್ಮ ಶೇರ್, ಸಪೋರ್ಟ್ಸ್ ಎಲ್ಲ ಇಟ್ ಈಸ್ ಎ ಮೋಟಿವೇಶನ್ ಫಾರ್ ಎ ಟೀಚರ್ ಲೈಕ್ ಮೀ. ನಾನು ಇನ್ನೂ ತುಂಬ ವೀಡಿಯೋಸ್ ಮಾಡೋಕ್ಕೆ ನನಗೆ ಆಸೆ ಇದೆ. ಲೆಟ್ ಮಿ ಡೂ ದಟ್ ಆಲ್ ದಿಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಕು ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್.